ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಎರಡು ಗುಣಗಳು ಕೂಡ ಒಂದರಲ್ಲೇ ಇರತಕ್ಕಂಥದ್ದಿದೆ. ಅದು ಕೇವಲ ₹2. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಇವೆರಡೂ ಕೂಡ ಒಂದರಲ್ಲೇ ಇದೆ. ಹಾಗಾಗಿ ನಿಮ್ಮ ಕೇಶರಾಶಿಯ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಮಂಗಳವಾರ ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯರನ್ನು ಕೂಡ ಆರಾಧನೆಯನ್ನು ಮಾಡ್ತಾ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಿಯನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ದಿನವನ್ನು ಪ್ರಾರಂಭ ಮಾಡೋಣ. ದಿನದ ಪ್ರಾರಂಭದ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ, ಪ್ರತಿನಿತ್ಯವೂ ಕೂಡ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಸಾಕಷ್ಟು ಆಲೋಚನೆಗಳಿರ್ತವೆ. ಹೇಗಪ್ಪ ಇವತ್ತಿನ ದಿವಸ, ಹೇಗಪ್ಪ ಹೆಂಗಪ್ಪ ಗುರುಗಳೇ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಇವತ್ತಿನ ದಿವಸ ನಾನೊಂದು ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿದ್ದೇನೆ. ಒಂದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಉದ್ಯೋಗ ಸ್ಥಾನದಲ್ಲಾಗಿರ್ತಕ್ಕಂಥದ್ದಾಗಿರ್ಬೋದು, ಎಂಥದ್ದೇ ವಿಚಾರ ಇದ್ರೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಧೈರ್ಯ, ಸ್ಥೈರ್ಯ, ಬುದ್ಧಿ ಇದೆಲ್ಲವನ್ನು ಕೂಡ ನಾವು ಭಗವಂತನ ಕೃಪಾಶೀರ್ವಾದದಿಂದ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ಮೂರೂ ಶಕ್ತಿಗಳನ್ನು ಕೂಡ ಬಹಳ ಅದ್ಭುತವಾಗಿ ನಮಗೆ ದಾರಿ ಒಯ್ತಕ್ಕಂಥದ್ದು ಅಂತಂದರೆ ಅದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇವತ್ತಿನ ದಿವಸ ಮಂಗಳವಾರ ಪ್ರತಿಯೊಬ್ಬ ಯುವಕ ಯುವತಿನೂ ಕೂಡ, ಪ್ರತಿಯೊಬ್ಬರ ತಾಯಂದ್ರೂ ಕೂಡ, ಎಲ್ಲ ನನ್ನ ಅಣ್ಣ ತಮ್ಮಂದರೂ ಕೂಡ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ವಾಸ್ತುಗೃಹದಲ್ಲಿ ನಿಮ್ಮ ಮನೆ ದೇವರನ್ನು ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡಿ. ಇಲ್ಲಿ ನಾನೀಗಾಗಲೇ ತಮ್ಮೆಲ್ಲರಿಗೂ ಕೂಡ ಆಫೀಸ್ಗೆ ಹೊರಡಬೇಕು ಎಂಬತಕ್ಕಂಥ ಒಂದು ಕಾತುರ ಇರುತ್ತೆ. ಹಾಗಾಗಿ ನಾನು ಈ ಸಮಯದಲ್ಲಿ ನಾನು ತಮಗೆ ತಿಳಿಸ್ತಕ್ಕಂಥದ್ದಾಗಲಿ, ಒಂದು ದೊಡ್ಡ ಮಟ್ಟದ ಪೂಜಾನುಷ್ಠಾನ ಆಗಿರ್ಬೋದು, ಇನ್ನೇನೂ ಅಲ್ಲ, ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಏನೇ ಆದ್ರೂ ಕೂಡ ಭಗವಂತನ ಆಜ್ಞೆ ಇಲ್ಲ ಅಂತಂದರೆ ಕೂಡ ಯಾವುದೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಒಬ್ಬ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರೆಲ್ಲ ಇವತ್ತಿನ ದಿವಸ ಆಚೆ ವ್ಯವಹಾರ, ವ್ಯಾಪಾರ, ತಮ್ಮ ಜೀವನೋಪಾದಿಗಾಗಿ ಆಚೆ ಕಡೆ ಕಾಲಿಡ್ತಾ ಇದ್ದೀರಿ, ಕಾಲಿಡೋದಕ್ಕಿಂತ ಮುಂಚೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮೊದಲನೇದಾಗಿ ನಿಮ್ಮ ವಾಸ್ತುಗೃಹದಲ್ಲಿ ನಿಮ್ಮ ಹಿರಿಯರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು
ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಮೊದಲನೇದಾಗಿ ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿ ತಾವು ಮನೆ ಆಚೆ ಕಾಲಿಟ್ಟಿದ್ದೆ ಆದರೆ ಆ ದೀಪದ ಜ್ಯೋತಿ ತಾವು ಮತ್ತೆ ವಾಪಸ್ ಬರೋವರೆಗೂ ಕೂಡ ಹಾಗೆ ಮನೆಯಲ್ಲಿ ಉರಿತಾ ಇರಬೇಕು. ಹಾಗಾಗಿ ಎಷ್ಟು ಹೊತ್ತಿನವರೆಗೂ ಕೂಡ ಅದು ನಿಮಗೆ ಅರಿವಿಲ್ಲದಿರ ಹಾರೋದ್ರೆ ಟೆನ್ಷನ್ ಆಗ್ತಕ್ಕಂಥದ್ದು ಬೇಡ. ಆದರೆ ನಿಮ್ಮ ಮನಸ್ಸಿನಿಂದ ತಾವು ಶ್ರದ್ಧಾ ಭಕ್ತಿಯಿಂದ ಹಚ್ಚತಕ್ಕಂಥ ಒಂದು ದೀಪ, ಆ ದೀಪವನ್ನು ಹಚ್ಚಿರ್ತಕ್ಕಂಥ ಆ ಒಂದು ದೃಶ್ಯ, ಹಚ್ಚಿದ ಮೇಲೆ ಆ ದೀಪ ಉರಿತಾ ಇರತಕ್ಕಂಥ ಆ ಒಂದು ಸದೃಶ್ಯ, ಇದೆರಡನ್ನೂ ಕೂಡ ತಾವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಸತಿ ಆ ಒಂದು ವಿಚಾರವನ್ನು, ಆ ಒಂದು ದೃಶ್ಯವನ್ನು ಮನಸ್ಸಿನಲ್ಲಿ ತಾವು ಫೀಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಜ್ಯೋತಿ ಸದಾಕಾಲ ಹಾಗೇ ಉರಿತಾ ಇರುತ್ತೆ. ಇದು ನಮಗೆ ಶಂಕರರು ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಾನಸ ಪೂಜೆ ಅಂತ ಹೇಳಿ. ಇವತ್ತಿನ ದಿವಸ ಉಳ್ಳವರು ಏನು ಬೇಕಾನ ಮಾಡ್ತಾರೆ, ಇರೋರು ಏನು ಬೇಕಾನ ಮಾಡ್ತಾರೆ. ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ವಜ್ರ ವೈಡೂರ್ಯಗಳಾಗಿರ್ಬೋದು, ಇದೆಲ್ಲದರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಪುಷ್ಪಾಷ್ಟೋತ್ತರಗಳಿಂದ ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾರೆ. ಇಲ್ಲದೇ ಇರತಕ್ಕಂಥವ್ರು ಹಂಗಂತ ಭಗವಂತ ಇರೋರಿಗೆ ಮಾತ್ರ ಒಲಿತಾನೆ, ಇಲ್ಲದೇ ಇರೋರಿಗೆ ಮಾತ್ರ ಒಲಿತಾನೆ ಆ ಥರ ಎಂಬತಕ್ಕಂಥದ್ದೇನಿಲ್ಲ. ಭಗವಂತನಿಗೆ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಮಕ್ಕಳು. ಹಾಗಾಗಿ ಇಲ್ಲಿ ಇರೋರು ಪ್ರತ್ಯಕ್ಷವಾಗಿ ಕಾಣೋದ್ರಿಂದ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾರೆ, ಇಲ್ಲದೇ ಇರೋರು ಪರೋಕ್ಷವಾಗಿ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ ಭಗವಂತ ನಾನು ನಿನಗೆ ಬಂಗಾರದ ಪುಷ್ಪಗಳನ್ನು ಅರ್ಪಿಸ್ತಾ ಇದ್ದೇನೆ, ಬೆಳ್ಳಿಯ ಒಂದಿಷ್ಟು ಪಂಚಪಾತ್ರೆ ಉದ್ಧರಣೆಯಿಂದ ನಾನು ಪೂಜಾನುಷ್ಠಾನವನ್ನು ನಿನಗೆ ಸಲ್ಲಿಸ್ತಾ ಇದ್ದೇನೆ, ಬೆಳ್ಳಿಯ ಆರತಿಯನ್ನು ಮಾಡ್ತಾ ಇದ್ದೇನೆ, ಬಂಗಾರದ ಒಂದು ವಿಶೇಷವಾಗಿರ್ತಕ್ಕಂಥ ಒಡವೆ ಆಭರಣಗಳನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ ಭಕ್ತಿಯಿಂದ ನೀವು ಒಂದು ಪುಷ್ಪವನ್ನು ಅರ್ಪಿಸ್ಬಿಟ್ರೆ ಸಾಕು, ಭಗವಂತ ತೃಪ್ತರಾಗೋಗ್ತಾನೆ. ಭಗವಂತ ಇಲ್ಲಿ ನಿಮ್ಮಿಂದ ಬೆಳ್ಳಿನೋ, ಬಂಗಾರನೋ, ವಜ್ರನೋ, ವೈಡೂರ್ಯನೋ, ಇಲ್ಲಾಂತಂದರೆ ಪಂಚಪಾತ್ರೆ ಉದ್ಧರಣೆನೋ, ಇಲ್ಲಾಂತಂದರೆ ಬೆಳ್ಳಿ ಪದಾರ್ಥಗಳೋ, ಅದು ಯಾವುದರ ಅಪೇಕ್ಷೆ ಇಲ್ಲ. ಇದಿಷ್ಟರಲ್ಲೂ ಕೂಡ ಭಗವಂತ ನಿಮ್ಮ ಹತ್ರ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದೇ, ಭಕ್ತಿ, ಶ್ರದ್ಧೆ, ನಿಷ್ಕಲ್ವಶವಾಗಿರ್ತಕ್ಕಂಥ ಒಂದು ಮನಸ್ಸು. ಇದಿಷ್ಟೇ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕಾದ್ರೂ ಅಟ್ಲೀಸ್ಟ್ ಒಂದು 2 ನಿಮಿಷಗಳ ಕಾಲ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಪಕ್ಕದಲ್ಲಿಟ್ಟು ಭಗವಂತನ ಹತ್ರ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಭಗವಂತ ಬಂದಿದ್ದೇನೇ ಬರಲಿ, ನಿನ್ನ ದಯೆ ನನಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಈಗ ನೀನು ನನಗೇನು ಕೊಟ್ಟಿದ್ಯಾ ನಾನು ಅದರಲ್ಲಿ ತೃಪ್ತನಾಗಿದ್ದೇನೆ ಎಂಬತಕ್ಕಂಥ ಒಂದು ಮಾತು ಹೇಳಿದ್ರೆ ಸಾಕು, ಭಗವಂತ ತೃಪ್ತನಾಗಿ ಮತ್ತಿಷ್ಟು ವಿಚಾರಗಳನ್ನು ನಿಮಗೆ ದಯಪಾಲಿಸ್ತಾನೆ. ಆದರೆ ನಾವು ಯಾವಾಗ ಭಗವಂತನ ಹತ್ರ ಭಗವಂತ ನನಗೆ ಅದು ಕೊಡು, ಭಗವಂತ ನನಗೆ ಇದು ಕೊಡು, ಭಗವಂತ ನನಗೆ ಅದು ಬೇಕು, ಇದು ಬೇಕು ಅಂತ ನಾವು ಯಾವಾಗ ಬಾಯ್ಬಿಟ್ಟು ಎಲ್ಲವನ್ನೂ ಕೂಡ ಕೇಳ್ತೀವೋ ಭಗವಂತ ನಮ್ಮನ್ನೆಲ್ಲೋ ಒಂದು ಕಡೆ ಪರೀಕ್ಷೆಯನ್ನು ಮಾಡ್ತಾನೆ. ನಾನು ಕೊಟ್ಟಿರತಕ್ಕಂಥದಕ್ಕೇನು ಮೀರಿ ಈತ ಅಪೇಕ್ಷೆ ಪಡ್ತಾ ಇದ್ದಾನೆ, ಈತನಿಗೆ ಯಾವಾಗ ತೃಪ್ತಿ ಪಡಿಸೋದು ಅಂತ ಹೇಳಿ. ಹಾಗಾಗಿ ಭಗವಂತ ಕೊಟ್ಟಿರತಕ್ಕಂಥದ್ರಲ್ಲಿ ನಾನು ತೃಪ್ತಿಯಾಗಿರ್ಬೇಕು. ಇವತ್ತಿನ ದಿವಸ ನಾನು ಸೈಕಲಲ್ಲಿ ಓಡಾಡ್ತಾ ಇದ್ದೀನಿ, ಪಕ್ಕದಲ್ಲಿ ಕಾರ್ ಇದ್ದಾನೆ ಅಂತಂದಿದ ತಕ್ಷಣ ಆ ಕಾರ್ ಅವ್ರನ್ನ ನೋಡಿ ನಾನು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು, ಅಯ್ಯೋ ನನ್ನ ಹತ್ರ ಕಾರ್ ಇಲ್ವೇ ಅಂತ ಹೇಳಿ. ನಮ್ಮ ಮನಸ್ಸಲ್ಲಿ ಯಾವ ಆಲೋಚನೆ ಮಾಡಬೇಕು ಅಂತಂದರೆ, ಇವತ್ತು ನಾನು ಸೈಕಲ್ ಓಡಿಸ್ತಾ ಇದ್ದೀನಿ, ಇವತ್ತು ನನ್ನ ದುಡಿಮೆಗೆ ಇದು ಸಹಾಯ ಮಾಡ್ತಾ ಇದೆ, ನಾಳೆ ದಿವಸ ನಾನು ಆ ಕಾರ್ ತೊಗೋತೀನಿ, ಆ ಕಾರ್ ತೊಗೊಳೋದಕ್ಕೂ ಕೂಡ ಇದೇ ಸೈಕಲ್ ನನಗೆ ಸಹಾಯ ಮಾಡೇ ಮಾಡುತ್ತೆ ಅಂಥೇಳಿ ಒಂದು ಮನಸ್ಸಲ್ಲಿ ಆಲೋಚನೆ ಇಟ್ಕೊಂಡು ಆ ಕಾರು ತೊಗೊಳ್ಳೋಣ ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಮಾಡಬೇಕೇ ಹೊರತಾಗಿ ಅಯ್ಯೋ ಅವನ ಹತ್ರ ಅದಿದೆ ನನ್ನ ಹತ್ರ ಅದಿಲ್ವೇ ಎಂಬತಕ್ಕಂಥ ಒಂದು ಆಲೋಚನೆ ನನ್ನಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ನಾವು ಎಡವ್ಬಿಡ್ತೀವಿ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ನಮ್ಮ ಹತ್ರ ಏನಿದೆ ಐ ಆಮ್ ಕಿಂಗ್, ನಾನು ಅದರಲ್ಲಿ ರಾಜನಾಗಿರ್ಬೇಕು. ಇಲ್ಲದೇ ಇರೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆಲೋಚನೆಯನ್ನು ಮಾಡಿ ಅದು ಬರುತ್ತೆ, ಬರಬೇಕು ಬರಬೇಕು ಬರಬೇಕು, ಅಯ್ಯೋ ನನ್ನ ಹತ್ರ ಅದಿಲ್ವೇ, ನನ್ನ ಹತ್ರ ಅದಿಲ್ವೇ, ನನ್ನ ಹತ್ರ ಇದಿಲ್ವೇ ಅಂತ ನಾವು ಯಾವಾಗ ಕೊರಗೆ ಕೂತ್ಕೊಳ್ತೀವೋ ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಹಿಂದೆ ಉಳಿದು ಬಿಡ್ತೀವಿ, ಏನನ್ನೂ ಕೂಡ ಸಾಧನೆಯನ್ನು ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ವಿಚಾರ, ಪ್ರತಿಯೊಬ್ಬ ಯುವಕನಿಗೂ ಕೂಡ ನಾನೊಂದು ಮಾತು ಹೇಳ್ತೀನಿ, ತಾವು ಏನಾದರೂ ಒಂದು ಸಂಪಾದನೆಯನ್ನು ಮಾಡಬೇಕು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು, ಇನ್ನೊಬ್ಬರ ಅಪ್ಪಣೆ ಅಪೇಕ್ಷೆಗೆ ತಾವು ಕಾಯಬೇಡಿ. ನಿಮ್ಮ ಮನಸ್ಸಿಗೆ ಏನು ಆಲೋಚನೆ ಬರುತ್ತೋ ತಾವು ಅದಕ್ಕೆ ಮುನ್ನುಗ್ಗಿ ಮಾಡಿ. ಮನೆಯಲ್ಲಿ ಸಾಧಾರಣವಾಗಿ ಒಂದು ಬೇಡ ಎಂಬತಕ್ಕಂಥ ಒಂದು ಪದ ಇದ್ದೇ ಇರುತ್ತೆ, ಅಯ್ಯೋ ಏನಾಗೋಗುತ್ತೋ ಏನು ಅಂತ ಹೇಳಿ ಅವರಿಗೆ ಆ ಭಯ ಇದ್ದೇ ಇರುತ್ತೆ. ಆ ಭಯ ಯಾವ ಕಾರಣಕ್ಕೂ ಕೂಡ ತಪ್ಪು ಅಂತ ಹೇಳೋದಿಲ್ಲ, ಅದು ಪ್ರಕೃತಿ. ತಂದೆ ತಾಯಿ ಅಂತಂದ ಮೇಲೆ ಮಕ್ಕಳು ಅಯ್ಯೋ ಏನಾದರೂ ಮಾಡ್ಕೊಂಡ್ಬಿಡ್ತಾನೇನೋ ಒಂದು ಭಯ ಇರುತ್ತೆ. ಆದರೆ ಅದನ್ನು ಮೀರಿ ನಾವು ಕೆಲಸ ಮಾಡಿ ನನಗೆ ಜವಾಬ್ದಾರಿ ಬಂದಿದೆ, ನಾನು ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ ಎಂಬತಕ್ಕಂಥ ಒಂದು ಧೈರ್ಯದ ಮಾತನ್ನು ತುಂಬಿ ನಿಮ್ಮ ಕೆಲಸ ನೀವು ಪ್ರಾರಂಭ ಮಾಡಿ. ಬಿದ್ದು ಬಿಡಬೇಕು ಸಮುದ್ರಕ್ಕೆ, ಅದಾದ ಮೇಲೆ ಈಜಲಿಕ್ಕೆ ತಾನಾಗ್ತಾನೆ ಭಗವಂತ ಒಂದು ಶಕ್ತಿಯನ್ನು ಕೊಡ್ತಾನೆ. ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹೆಚ್ಚಿನಷ್ಟು ಆಸಕ್ತಿ ತೋರಿಸಿ ಭಗವಂತನನ್ನು ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ ತಾವು ಮನೆ ಆಚೆ ಕಾಲಿಟ್ಟಿದ್ದೆ ಆದರೆ ನಿಮ್ಮ ಕೆಲಸಗಳೆಲ್ಲ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತನ ಅನುಗ್ರಹ ನಿಮಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಇದೇ ಬರ್ತಕ್ಕಂಥ 14ನೇ ತಾರೀಕು ಗ್ರಹಣ ಇರ್ತಕ್ಕಂಥದ್ದಿದೆ. ನಿನ್ನೆನೂ ಕೂಡ ಗುರುಜಿಯವರು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ರು. ಆದರೆ ಪಂಚಾಂಗದ ಪ್ರಕಾರ ಆಗಿರ್ಬೋದು,
ಇಲ್ಲಾಂತಂದರೆ ವೈಜ್ಞಾನಿಕ ಪ್ರಕಾರ ಆಗಿರ್ಬೋದು ಗ್ರಹಣ ಭಾರತಕ್ಕೆ ಕಾಣಿಸೋದಿಲ್ಲ ಎಂಬತಕ್ಕಂಥದ್ದಿದೆ. ಆದರೆ ಸೂರ್ಯ ಚಂದ್ರ ಇವರಿಬ್ಬರೂ ಕೂಡ ಒಬ್ಬೊಬ್ಬರೇ ಆಗಿರೋದ್ರಿಂದ ಇಲ್ಲಿ 2 ಸೂರ್ಯ 2 ಚಂದ್ರ ಇಲ್ಲ. ಭಾರತಕ್ಕೆ ಸಪ್ರೇಟ್ ಆಗಿರೋ ಚಂದ್ರ ಇಲ್ಲ, ಇಲ್ಲಾಂತಂದರೆ ವಿದೇಶಕ್ಕೆ ಸಪ್ರೇಟ್ ಆಗಿರೋ ಚಂದ್ರ ಇಲ್ಲ. ಹಾಗಾಗಿ ಚಂದ್ರ ಒಬ್ಬನೇ. ಗ್ರಹಣ ಇದೆ ಅಂತಂದಮೇಲೆ ಇದು ಸಂಪೂರ್ಣವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಗ್ರಹಣ ಇದೆ ಅಂತಂದಮೇಲೆ ಇದೆ, ಅದು ಕಾಣಿಸ್ಕೊಳ್ಳುತ್ತೋ ಬಿಡುತ್ತೋ ಅದು ಬೇರೆ. ಹಾಗಾಗಿ ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂತಂದರೆ, ಕಾಣಿಸ್ಕೊಳ್ಳೋದೇ ಆಗಿದ್ದರೆ ಅದರ ಎನರ್ಜಿ ಬೇರೆ ಥರ ಇರುತ್ತೆ, ಕಾಣಿಸ್ಕೊಂಡಿಲ್ಲ ಅಂತಂದರೆ ಅದರ ಎನರ್ಜಿ ಬೇರೆ ಥರ ಇರುತ್ತೆ. ಆದರೆ ಗ್ರಹಣ ಇರೋದು ಮಾತ್ರ ಸತ್ಯ. ಹಾಗಾಗಿ ಇಂತಹ ಪರ್ವಕಾಲದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದ ಬಗ್ಗೆ ನೆನ್ನೆನೂ ಕೂಡ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಹಾಗಾಗಿ ಇನ್ನು ಈಗ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಬಾರಿಯ ಚಂದ್ರಗ್ರಹಣದಂದು ಏನೆಲ್ಲ ಕೆಲಸಗಳನ್ನು ನಾವು ಕಾರ್ಯಸಿದ್ಧಪಡಿಸ್ಕೊಳ್ಬೋದು ಗುರುಜಿರವರು ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರದಿಂದ ಅಂತ ಹೇಳಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಗಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವೈದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನಂತತಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನ್ನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಚಕ್ರೇಶ್ವರೀಂ ಚಕ್ರದಾಯಿನೀಂ ಚಕ್ರಸಿಂಹಾಸನೇಶ್ವರೀಂ ಲಲಿತಾಂ ಗೌರೀಂ ದೇವೀಂ ಮಹಾಲಕ್ಷ್ಮೀ ನಮೋಸ್ತುತೇ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಭಗವತಿಯಾದಂತಹ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಈ ಶುಭ ಮುಹೂರ್ತ ಇನ್ನೇನಾಗೋ ಈಗ ಅಂದರೆ ಸಮೀಪಿಸ್ತಿರ್ತಕ್ಕಂಥ ಹುಣ್ಣಿಮೆಯ ಅನುಷ್ಠಾನ. ಹುಣ್ಣಿಮೆ ಬಂತು ಅಂದರೆ ಒಂದು ವಿಶೇಷತೆ ಇರುತ್ತೆ. ಅಮಾವಾಸ್ಯೆಗೂ ಹುಣ್ಣಿಮೆಗೂ ಸಾಕಷ್ಟು ಬದಲಾವಣೆ ಇದೆ. ಆದರೆ ಅಮಾವಾಸ್ಯೆಯಲ್ಲೂ ಹುಣ್ಣಿಮೆಗಳಲ್ಲೂ ಅದರಲ್ಲಿ ಮತ್ತೇನಾದ್ರು ಒಂದು ವಿಶೇಷತೆ ಬರ್ಬೋದಾದರೆ ಅದು ಗ್ರಹಣ ಕಾಲ ಅಂತ ಹೇಳ್ತಾರೆ. ವಿಚಾರಗಳು ಬಹಳ ಇದೆ. ಇವತ್ತು ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ವಿಚಾರ ಬಹಳ ಇದೆ. ಆದರೆ ಮೊದಲು ರಾಶಿಫಲ ತಿಳ್ಕೊಳ್ಬೇಕಾಗಿದೆ. ರಾಶಿಫಲ ತಿಳ್ಕೊಂಡ ನಂತರ ನಿಮಗೆ ಬೇಕಾಗಿರ್ತಕ್ಕಂಥ ಅಂದರೆ ಬಹಳ ಮುಖ್ಯವಾಗಿ ಹುಣ್ಣಿಮೆಯೆಂದು ಆಚರಣೆ ಮಾಡಬಹುದಾದಂಥ ಅದ್ಭುತವಾದಂಥ ಒಂದು ತಂತ್ರಸಾರ. ಆ ತಂತ್ರಸಾರಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಎಂಬತಕ್ಕಂಥದ್ದನ್ನು ಈಗಾಗಲೇ ನಾವು ಸಿದ್ಧತೆ ಮಾಡಿಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರವನ್ನು ತಮ್ಮ ಮುಂದೆ ಇಡಬೇಕು ಅಂದರೆ ಒಂದು ಆಲೋಚನೆ ಶುರುವಾಗುತ್ತೆ. ನಮಗೆ ಹೇಳುವ ತಂತ್ರಸಾರವನ್ನು ಅದರಲ್ಲಿ ಒಂದಷ್ಟು ಮುರಿಯುವಂತಹದ್ದು ಅಥವಾ ಒಂದಷ್ಟು ಬೇರೆ ಸೇರಿಸುವಂತಹದ್ದು, ಅದನ್ನು ಇನ್ನೊಂದು ವಿಭಿನ್ನವಾದಂಥ ರೀತಿಯಲ್ಲಿ ಇನ್ನೇನೋ ನಿಮ್ಮ ಮುಂದೆ ಪ್ರದರ್ಶನ ಮಾಡಿ ಎಲ್ಲಿ ಇದರ ಒಂದು ಇರ್ತಕ್ಕಂಥ ಸ್ವಾರಸ್ಯಕರವಾದಂತಹ ಮೂಲ ರಹಸ್ಯಗಳು ಎಲ್ಲಿ ಅದು ಛಿದ್ರ ಆಗುತ್ತೋ, ಎಲ್ಲಿ ಭಿನ್ನ ಆಗುತ್ತೋ ಎಂಬತಕ್ಕಂಥ ಭಯ ಶುರುವಾಗಿದೆ. ಏನೇ ಆದರೂ ಈ ಒಂದು ತಂತ್ರಸಾರಗಳಿಗೆ ಕ್ರಮ ಏನಿದೆಯೋ, ಯಾವ ಸ್ಪಷ್ಟ ಮಾಹಿತಿ ಇದೆಯೋ ಅದರಂತೆ ನಡೆದರೆ ಮಾತ್ರ ಅದರ ಕೆಲಸ. ಯಾವ ವಿಚಾರ ಹೇಗಿರುತ್ತೆ, ಏನು ನಡೆಯುತ್ತೆ, ಹೇಗೆ ಹೇಳ್ತಾರೆ, ಹೇಳೋದ್ರಿಂದ ನಮ್ಮ ಕೆಲಸ ಏನಾಗುತ್ತೆ, ಇಲ್ಲಿವರೆಗೂ ಕಾರ್ಯಗಳು ಹೇಗೆ ಸಿದ್ಧಿಯಾಗಿದೆ, ಇದೆಲ್ಲವನ್ನೂ ಸಹಿತ ತಾವು ಹತ್ತಿರದಿಂದ ಗಮನಿಸಿದ್ದೀರಿ. ಆದರೆ ಇತ್ತೀಚೆಗೆ ತಂತ್ರ ಅಂದರೆ ಈ ತಂತ್ರಸಾರಕ್ಕೆ ಇರ್ತಕ್ಕಂಥ ಒಂದಷ್ಟು ದೈವಿಕಳ ಇದೆಯಲ್ಲ, ವಿಭಿನ್ನವಾಗಿ ನಡೆಸುವಂಥದ್ದು. ಒಂದು ಕ್ರಮವನ್ನು ನಾವು ಹೇಳಿದಾಗ ಆ ಕ್ರಮದಲ್ಲಿ ಒಂದು ಮೇಲ್ಭಾಗ ಇಲ್ಲ ತಳಭಾಗ ಅದನ್ನು ಕಟ್ ಮಾಡಿ ಮಧ್ಯಭಾಗನೋ ಅಥವಾ ಮಧ್ಯಭಾಗನ ಉಲ್ಟಾ ಮಾಡಿ ಹೇಳುವಂಥದ್ದು. ಅದು ಹೇಳಿ ನಿಮ್ಮಗಳ ಮನಸ್ಸಿನ ಮೇಲೆ ಒಂದು ಗದಾಪ್ರಹಾರ ಶುರುವಾಗಿದೆ. ಅದು ಎಲ್ಲಾಗಿದೆ, ಹೇಗಾಗಿದೆ, ಹೇಗೆ ನಡೀತಿದೆ ಎಂಬತಕ್ಕಂಥದ್ದನ್ನು ನಿಮಗೆ ಬಿಟ್ಟು ವಿಚಾರ. ಆದರೆ ಯಾವುದು ಸರಿ, ಯಾವುದು ಮಾಡಿದರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ದನ್ನು ಆಲಿಸಬೇಕಾದ್ದು ನಿಮಗೆ ಬಿಟ್ಟು ವಿಚಾರವೇ. ಯಾಕೆಂದರೆ ಯಾವುದೇ ತಂತ್ರಸಾರವನ್ನು ಮಾಡೋದು ಬಹಳ ಶ್ರಮ ಇದೆ.
ನಾವು ಹೇಳುವ ಇಷ್ಟು ವಸ್ತುಗಳನ್ನು ನೀವು ಸಂಗ್ರಹಣ ಮಾಡಿ ಈ ವಸ್ತುಗಳನ್ನು ನೀವು ಜೋಪಾನವಾಗಿ ಅದನ್ನು ಹೇಳುವ ಕ್ರಮವನ್ನು ಅನುಸರಿಸಿ ಅದನ್ನು ಸಂಪೂರ್ಣವಾಗಿ ಸಿದ್ಧಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕ್ರಮವೇ ಕ್ರಮ. ಆ ಕ್ರಮದಲ್ಲಿ ಮಾಡಿದಾಗ ಅದರ ಫಲ ಅದು ವ್ಯತ್ಯಾಸ ಆಗಬಾರ್ದು, ಅದು ಅನ್ಯ ಮಾರ್ಗ ಹೋಗಬಾರ್ದು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ, ಮಾಡುವುದನ್ನು ಕ್ರಮಬದ್ಧವಾಗಿ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ನನ್ನ ಕಾರ್ಯಕ್ರಮಕ್ಕೆ ಹೊರಗಡೆ ಬಂದಾಗ ಹೇಳುವಂಥ ರೀತಿ ಇರುತ್ತಲ್ಲ, ನಮಗಷ್ಟೇ ಆನಂದ. ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ವಿಶೇಷವಾದ ತಂತ್ರಸಾರ ಮೇಲಿಂದ ಮೇಲೆ ಯಾವುದೋ ಒಂದು ವಿಶೇಷತೆಗಳಲ್ಲಿ ನಿಮಗೆ ಮುಂದಕ್ಕೆ ಬರ್ತಾ ಇದೆ ಅಂದರೆ ಆ ಹಿಂದೆ ಮಾಡಿರ್ತಕ್ಕಂಥ ತಂತ್ರಸಾರಗಳ ಫಲ ನಿಮಗೆ ಸಿಕ್ಕಿದರೆ ಮಾತ್ರ. ಇಲ್ಲ ಅಂದರೆ ತಂತ್ರಸಾರದಿಂದ ನಮ್ಮ ಕಾರ್ಯವೈಖರಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಕಾಣಲಿಲ್ಲ ಅಂದರೆ ಇನ್ನೊಂದು ತಂತ್ರಸಾರವನ್ನು ಮಾಡೋದಕ್ಕೂ ಆಗುವುದಿಲ್ಲ, ಮಾಡಿ ಪ್ರಯೋಜನವೂ ಇಲ್ಲ. ಆದರೆ ಈ ಬಾರಿ ಹುಣ್ಣಿಮೆಯೆಂದು ತಾವು ಆಚರಿಸುವಂತಹ ಗ್ರಹಣ ಕಾಲದ ಆ ವಿಶೇಷವಾಗಿರತಕ್ಕಂಥ ಅನುಷ್ಠಾನವನ್ನು ಮಾಡಿ ಅದರಿಂದ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಜೊತೆಗೆ ತಂತ್ರಸಾರದ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಿದೆ. ಹಾಗಾಗಿ ಅದಕ್ಕಿಂತ ಮುಂಚೆ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 11/3/2025 ಮಂಗಳವಾರ ದ್ವಾದಶಿವತಿ ಅಶ್ಲೇಷ ನಕ್ಷತ್ರ. ಜೊತೆಗೆ ಪ್ರದೋಷ ಇರ್ತಕ್ಕಂಥದ್ದಿದೆ. ಪ್ರದೋಷದ ಆ ವಿಶೇಷವಾಗಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ ಶಿವಧ್ಯಾನವನ್ನು ಮಾಡತಕ್ಕಂಥದ್ದು, ಶಿವನಿಗೆ ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಒಂದೆರಡು ಬಿಲ್ವ ವೃಕ್ಷದ ಆ ಬಿಲ್ವಪತ್ರೆಗಳನ್ನು ಭಗವಂತನ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡತಕ್ಕಂಥದ್ದು. ನೋಡಿ, ಒಂದು ರಹಸ್ಯವೇನೆಂದರೆ, ನಮ್ಮನ್ನೆಲ್ಲರಿಗೂ ಗೊತ್ತಿರುವಂತಹದ್ದು ಒಂದಷ್ಟು ವಿಶೇಷಗಳಿರ್ತಕ್ಕಂಥದ್ದು, ಬಿಲ್ವಪತ್ರೆ ಅಂದರೆ ಅದು ಶಿವನಿಗೆ ಮಾತ್ರ ಪ್ರೀತಿ ಅಂತ. ಬಿಲ್ವಪತ್ರೆ ಶಿವನಿಗೆ ಪ್ರೀತಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಶಿವ ಸಂತೃಪ್ತನಾಗ್ತಾನೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾನೆ, ನಿಮ್ಮ ಕರ್ಮಫಲಗಳನ್ನು ದೂರ ಮಾಡ್ತಾನೆ. ಅದಕ್ಕೆ ಒಂದು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿ ಅಂತ ಹೇಳ್ತಾರೆ. ಅದೇ ಬಿಲ್ವಪತ್ರೆ ಮತ್ತೋರಿಗೆ ತುಂಬ ಅನುಕೂಲ, ತುಂಬ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಹೆಚ್ಚಿನ ಸ್ಥಾನಮಾನವನ್ನು ಕಲ್ಪಿಸುತ್ತೆ ಮತ್ತೊಂದು ದೇವತೆಗೆ ಅರ್ಪಣೆ ಮಾಡಿದ್ರೆ. ಆ ಬಿಲ್ವಪತ್ರೆ ನಿಮ್ಮ ಪ್ರತಿನಿತ್ಯದ ಕಾಯಕಕ್ಕೆ, ಪ್ರತಿನಿತ್ಯದ ಕಾಯಕದಲ್ಲೂ ನೀವು ಬೇಕು ಬೇಡಗಳು ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂತಹ, ನಿಮ್ಮ ಸ್ಥಿತಿಗತಿಗಳನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಆಕೆಯ ಕರುಣೆ ಇಲ್ಲ ಅಂದರೆ ನೀವೇನೂ ನಡೆಸಲಿಕ್ಕಾಗೋದಿಲ್ಲ. ಅಂತಹ ಅದ್ಭುತವಾದಂತಹ ಆ ಬಿಲ್ವಪತ್ರೆ ಆ ತಾಯಿಗೂ ಬಹಳ ಪ್ರೀತಿ. ಎಷ್ಟೇ ಆದರೂ ಅಣ್ಣನಿಗೆ ಪ್ರೀತಿ ಅಂದಮೇಲೆ ಅದು ತಂಗಿಗೆ ಪ್ರೀತಿ ಆಗಬೇಕಲ್ಲ. ಆ ಉದ್ದೇಶದಿಂದ ಈಗ ಸಣ್ಣ ವಿರಾಮ ತಗೊಂಡು ಪುನಃ ಬರ್ತೇನೆ. ಆದರೆ ಆ ಬಿಲ್ವಪತ್ರೆ ಯಾರಿಗೆ ಪ್ರೀತಿ ಎಂಬತಕ್ಕಂಥದ್ದನ್ನು ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡಿ. ನಾನು ಹೇಳೋದು ನೀವು ನಿಮ್ಮ ಮನಸ್ಸಲ್ಲಿರೋದು ಒಂದೇ ಆಗಿರಬೇಕು. ಬಿಲ್ವಪತ್ರೆ ಯಾರಿಗೆ ಬಹಳ ಪ್ರೀತಿ ಇರ್ತಕ್ಕಂಥದ್ದು, ಒಂದು ಶಿವ, ಅದು ಹೇಳೋ ಮಾತೇ ಇಲ್ಲ. ಆ ಥರ ತ್ರಿನೇತ್ರ 3 ದಳಗಳಿರ್ತಕ್ಕಂಥ ಒಂದು ವಿಶೇಷವಾದಂಥ ಬಿಲ್ವಪತ್ರೆ ಅದು ಶಿವನಿಗೆ. ಶಿವನ್ನ ಹೊರತುಪಡಿಸಿ ಒಂದು ದೇವಿಗೆ, ಹಾಗಂತ ಶಿವನ ಅರ್ಧಾಂಗಿ ಪಾರ್ವತಿಗೋ ಗಿರಿಜೆಗೋ ಆಕೆಗೆ ಬಿಲ್ವಪತ್ರೆ, ಅವರ ದಂಪತಿಗಳಲ್ಲ. ಅವರ ದಂಪತಿಗಳಲ್ಲದಿದ್ದರೂ ಅಣ್ಣನ ಹಾಗಿರ್ತಕ್ಕಂಥ ಶಿವನ ಆ ಬಿಲ್ವಪತ್ರೆ ತಂಗಿಗೂ ಪ್ರೀತಿ. ಆದರೆ ಯಾರ ತಂಗಿ ಅದು ನನಗೆ ತಿಳಿಸೋದು ಹೇಗೆ? ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಬಂದರೆ ಸಾಕು. ನಾನು ಹೇಳೋದನ್ನು ನೀವು ಕರೆಕ್ಟಾಗಿ, ನಾನು ಹೇಳೋ ಪದ ನಿಮ್ಮ ಮನಸ್ಸಲ್ಲಿರೋ ಪದ ಒಂದಾಗಿರಬೇಕು. ಒಳ್ಳೆಯದಾಗಿರಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳಿಸ್ಕೊಡ್ಬೇಕಲ್ವ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ಈ ದಿನದ ರಾಶಿಫಲವನ್ನು ತಿಳಿಸೋದಕ್ಕೂ ಮುನ್ನ ಪರಮ ಪವಿತ್ರವಾಗಿರ್ತಕ್ಕಂಥ ಹಸಿರು ಪತ್ರೆ, ಅದು ಬಿಲ್ವಪತ್ರೆ. ಆ ಹಸಿರು ಪತ್ರೆ ಬಿಲ್ವಪತ್ರೆ. ಹಸಿರು ಅಂದರೆ ಯಾರು? ಬುಧ.
ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಸಿರು ಬುಧ. ಬುಧನ ಅಧಿದೇವತೆ ಯಾರು? ಅದು ವಿಷ್ಣು. ಬುಧನ ಅಧಿದೇವತೆ ವಿಷ್ಣು. ವಿಷ್ಣುವಿನ ಅರ್ಧಾಂಗಿ ಯಾರು? ತಾಯಿ ಲಕ್ಷ್ಮಿ. ಆಗಲೇ ನಿಮ್ಮ ಕಣ್ಣು, ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿನ ಸ್ಥಿತಿ ಎಲ್ಲವೂ ಬದಲಾಯಿತು. ಒಂದು ಬಿಲ್ವಪತ್ರೆ ಶಿವನಿಗೆ ಎಷ್ಟು ಪ್ರೀತಿಯೋ, ಶಿವನಷ್ಟೇ ಪ್ರೀತಿಸ್ತಾ ಶಿವನಷ್ಟೇ ಹೃದಯದ ಮೇಲೆ ಇಟ್ಕೊಂಡು ಶಿವನಷ್ಟೇ ಆರಾಧನೆ ಮಾಡಬೇಕು, ತನಗೆ ಬೇಕು ಬಿಲ್ವಪತ್ರೆ ಅಂತ ಅಪೇಕ್ಷೆ ಪಡ್ತಕ್ಕಂಥ ಒಂದು ದೇವಿ ಅಂದರೆ ಅದು ತಾಯಿ ಮಹಾಲಕ್ಷ್ಮಿ. ನಿಮ್ಮ ಸ್ಥಿತಿಗತಿಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾ? ನಿಮ್ಮೊಳಗಿರುವಂತಹ ಒಂದಷ್ಟು ಸಮಸ್ಯೆಗಳು, ಕಷ್ಟಗಳಿಗೆ ಪರಿಹಾರ ಸಿಗಬೇಕಾ? ತಾಯಿ ಮಹಾಲಕ್ಷ್ಮಿಗೆ 4 ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ. ಲಕ್ಷ್ಮಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದ್ರೆ ಶೀಘ್ರವಾಗಿ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಇದು ಆನಂದ್ ಗುರುಜಿ ಇವತ್ತು ಹೇಳೋ ಮಾತಲ್ಲ. ಋಷಿಮುನಿಗಳ ಕಾಲದಲ್ಲಿ ಗ್ರಂಥಗಳಲ್ಲಿ ಆಧಾರ ಇರತಕ್ಕಂಥದ್ದು. ಅದಕ್ಕೆ ಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಏನೆಲ್ಲ ಪುಷ್ಪಗಳ ಅಲಂಕಾರ ಆದರೂ 2 ಬಿಲ್ವಪತ್ರೆಯನ್ನು ಅಮ್ಮನವರ ಸಾನ್ನಿಧ್ಯದಲ್ಲಿ ಇಟ್ಬಿಟ್ರೆ ಬಹಳ ತೃಪ್ತರಾಗ್ತಾರೆ. ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿ ಆಗುತ್ತೆ. ಇದನ್ನು ಪರೀಕ್ಷೆ ಮಾಡಿ ನೋಡಿ. ಲಕ್ಷ್ಮಿಗೆ 2 ಬಿಲ್ವಪತ್ರೆಯನ್ನು ತಾಯಿಯ ಸಾನ್ನಿಧ್ಯದಲ್ಲಿಟ್ಟು, ಅಮ್ಮ ಇದು ನಿಮಗೆ ಸಮರ್ಪಣೆ ಅಮ್ಮ ಅಂತೇಳಿ ಆ ತಾಯಿನ ಪ್ರಾರ್ಥನೆ ಮಾಡಿದ್ರೆ ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿ ನಿಮ್ಮ ಸ್ಥಿತಿಗತಿಗಳನ್ನು, ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಯಶಸ್ಸನ್ನು, ನಿಮ್ಮ ಕುಟುಂಬದ ಒಂದು ನಿರ್ವಹಣೆಯನ್ನು ಸಂಪೂರ್ಣವಾಗಿ ತಾಯಿ ಜವಾಬ್ದಾರಿ ತಗೋತಾಳೆ. ಇದು ಇವತ್ತು ನೆನ್ನೆದಲ್ಲ, ಪುರಾಣ ಪ್ರಸಿದ್ಧಿಯಾಗಿ ಹಿಂದಿನಿಂದ ಬಂದಿರತಕ್ಕಂಥದ್ದು. ಆದರೆ ಒಂದು ಪ್ರಧಾನ ಏನಂದರೆ, ಬಿಲ್ವಪತ್ರೆ ಅಂದರೆ ಅದು ಶಿವನಿಗೆ ಪ್ರೀತಿ ಅಂತ ನಾವು ತಿಳಿದುಬಿಟ್ಟಿದ್ದೀವಿ. ಅದು ಹಾಗೆಯೇ ನಡ್ಕೊಂಡು ಬರ್ತಾ ಇದೆ. ಶಿವನ ಅರ್ಧಾಂಗಿಗೂ ಇರ್ತಕ್ಕಂಥದಕ್ಕಿನ್ನ ಲಕ್ಷ್ಮಿ ಇಷ್ಟಪಡ್ತಾಳಂತೆ. ಎಷ್ಟೇ ಆದರೂ ಅಣ್ಣ ಅಲ್ವಾ? ಲಕ್ಷ್ಮಿಯ ಅಣ್ಣ ಶಿವ. ಹಾಗೆ ಕೆಲವೆಲ್ಲ ಪೂರ್ವ ಸಿದ್ಧಾಂತ ಕಥೆಗಳಿದೆ. ಅದನ್ನು ಹೇಳ್ತಾ ಹೊರಟ್ರೆ ಟೈಮ್ ಸಾಕಷ್ಟು ಆಗುತ್ತೆ. ಆದರೆ ರಾಶಿಫಲದ ಕಡೆ ಗಮನ ಕೊಡಬೇಕಾಗಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮೋ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸ್ತಾ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ವಾರ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವೂ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗಂತೂ ಇವತ್ತು 11 ಗಂಟೆ 20 ನಿಮಿಷದಿಂದ 4 ಗಂಟೆ 42 ನಿಮಿಷದವರೆಗೂ ಒಂದು ಅದೃಷ್ಟದ ಕಾಲ ಅಂದರೂ ತಪ್ಪಾಗೋದಿಲ್ಲ. ತಾವು ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರಿ, ಯಾವ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರಿ, ಯಾವ ತೃಪ್ತಿಕರವಾದಂಥ ಬದುಕಿಗೆ ನಾಂದಿ ಹಾಡಬೇಕು ಅಂತಿದ್ದೀರಿ, ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ, ಅದನ್ನು ನೀವು ದೂರ ಮಾಡ್ಕೊಳ್ಬೇಕು. ಹಾಗೆ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು. ವ್ಯಾಪಾರ ವ್ಯವಹಾರದ ಕಡೆ ಮತ್ತಷ್ಟು ಲಾಭವನ್ನು ತಂದುಕೊಳ್ಬೇಕು. ಹಾಗೆ ಮಾಡುವಂಥ ಪ್ರತಿಯೊಂದು ಕಾಯಕಕ್ಕೂ ಹೆಚ್ಚು ಜವಾಬ್ದಾರಿ ತಂದುಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದಾದರೂ ಏನು? ಇವತ್ತಿನ ದಿವಸ ಉತ್ತರಾಭಿಮುಖವಾಗಿ ನಿಂತು ತಾಯಿ ಮಹಾಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಬಿಲ್ವಪತ್ರೆಯನ್ನು ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿಟ್ಟು ಇವತ್ತು ನೀವು ಮೇಷರಾಶಿಯವರು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ತಿಥಿವಾರ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಜ್ಯಗಳು ಮತ್ತು ಗಲಾಟೆ ಕದನಗಳು ಮತ್ತು ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ನಿಮ್ಮ ಎಡಹಸ್ತದ ಮಧ್ಯದಲ್ಲಿ ಕೆಂಪು ಗಂಧ ಅಂದರೆ ರಕ್ತಚಂದನದಿಂದ ಒಂದು ಚುಕ್ಕೆಯನ್ನು ಇಲ್ಲಿಟ್ಟರೆ ಅದು ಹೆಣ್ಣುಮಕ್ಕಳು ಮಾತ್ರ, ಗಂಡು ಮಕ್ಕಳಿಗಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾದರೆ ನಿಮ್ಮ ಎಡಹಸ್ತದ ಮಧ್ಯದಲ್ಲಿ ಈ ಭಾಗದಲ್ಲಿ ಅಂದರೆ ಇದು ಶುಕ್ರಪರ್ವ, ಈ ಶುಕ್ರಪರ್ವದಿಂದ ದಾಟಿ ಮುಂದಕ್ಕೆ ನಡೆದರೆ ಇಲ್ಲಿ ಮಧ್ಯಭಾಗ ಬುಧ ಮತ್ತು ಗುರು ಮತ್ತು ಶುಕ್ರ ಇರ್ತಕ್ಕಂಥ ಸಾನ್ನಿಧ್ಯದ ತಳಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಹಸ್ತ ಸಾಮುದ್ರಿಕ ಎಡಹಸ್ತದಲ್ಲಿ ಹೆಣ್ಣುಮಕ್ಕಳು ಎಡಹಸ್ತದಲ್ಲೇ ಮಧ್ಯದಲ್ಲಿ ಒಂದು ಕೆಂಪು ಚುಕ್ಕೆಯನ್ನು ಅಂದರೆ ಸಾಧ್ಯವಾದರೆ ಈ ಒಂದು ಮದರಂಗಿ ಅಂತ ಹೇಳ್ತಾರಲ್ಲ, ಮದರಂಗಿ ಅಥವಾ ಹಾಕುವಂಥದ್ದು ಈ ಏನು ಹೇಳ್ತಾರೆ ಮೆಹಂದಿ ಅಂತ ಹೇಳ್ತಾರಲ್ಲ, ಮೆಹಂದಿ ಅಂತಕ್ಕಂಥದ್ದು ಮದರಂಗಿ ಅಂತಕ್ಕಂಥದ್ದು ಇಂತಹದ್ದನ್ನು ಇಲ್ಲಿ ಹಚ್ಚೋದ್ರಿಂದ ಅದರಿಂದ ಉಂಟಾಗುವಂಥ ಕೆಂಪು ವರ್ಣದ ಬಣ್ಣ ಇವತ್ತು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ನಿಮ್ಮ ಅದೃಷ್ಟ ರೇಖೆಗಳನ್ನು ಬದಲಾಯಿಸುತ್ತೆ. ನೋಡಿ, ಒಂದೊಂದು ಅಂಶಕ್ಕೂ ಎಷ್ಟೆಷ್ಟು ಶಕ್ತಿ ಇದೆ. ಅದಕ್ಕೆ ಹೆಣ್ಣುಮಕ್ಕಳಿಗೆ ಮದರಂಗಿ ಬಹಳ ಇಷ್ಟ.
ಎಲ್ಲೋದ್ರೂ ಮೆಹಂದಿ ಹಾಕ್ಕೊಳ್ಳೋದು, ಮೆಹಂದಿ ಶಾಸ್ತ್ರ ಅಂತ ಬೇರೆ ಮಾಡ್ತಾರೆ ಈಗ, ಹಿಂದಿ ಗೋರಂಟಿ ಗೋರಂಟಿ. ಇದು ಈ ಗೋರಂಟಿ ಬರಬೇಕಾಗಿ ಗೋರಂಟಿ ಏನು ಮಾಡೋದು, ನಮಗಷ್ಟು ಗೋರಂಟಿ ಮೆಹಂದಿ ಇದೆಲ್ಲ ಸ್ವಲ್ಪ ದೂರವಾಗಿತ್ತಲ್ಲ. ಈಗ ಒಂದು ಬದಲಾವಣೆ ತಂದಾಗ, ಒಂದೊಂದು ಕಡೆ ಒಂದು ಅಧ್ಯಯನ ಮಾಡಿ ಒಂದೊಂದಷ್ಟು ವಿಶೇಷತೆ ತಂದಾಗ ಈ ಪದಗಳು ಆಚೆ ಬರಬೇಕು. ಗೋರಂಟಿ ಅಥವಾ ಮೆಹಂದಿ ಇಂತಹದ್ದನ್ನು ಈ ಮದರಂಗಿ ಅಂತಲೂ ಹೇಳ್ತಾರೆ ಅದನ್ನು. ಹೌದು ಹೌದು ಮದರಂಗಿ ಈಗ ವಿವಾಹ ಅಂತ ಈಗಿನ ಕಾಲದಲ್ಲಿ ಅದಕ್ಕೊಂದು ಸಪ್ರೇಟ್ ವಿವಾಹ ಮಾತ್ರ ಅಲ್ಲ, ಹೌದು, ಮನೆಯಲ್ಲಿ 4 ಜನ ಹೆಣ್ಮಕ್ಳು ಒಂದ್ ಕಡೆ ಸೇರಿದ್ರು ಅಂದ್ರೆ ನಾಳೆ ಬೆಳಿಗ್ಗೆ ನಡೆಯುವ ಕಾರ್ಯಕ್ರಮಕ್ಕೆ ಇವತ್ತು ಸಂಜೆನೆ ಅದು ಒಂದು ಶಾಸ್ತ್ರ ಡೋಲು ಭಜಂತ್ರಿ ಇನ್ನು ಏನೇನೋ ಎಲ್ಲ ಶುರುವಾಗ್ಬಿಡುತ್ತೆ. ಗಂಡು ಮಕ್ಳೇನು ಹೊರಗಡೆ ಪಾರ್ಟಿ ಅಲ್ಲ, ಈಗ ಹೆಣ್ಮಕ್ಳು ಮನೇಲಿ ಪಾರ್ಟಿ ನಡೆಸೋ ಪಾರ್ಟಿ ಇರಲಿ. ಏನೇ ಆದ್ರೂ ಸುಖ ಸಂತೋಷ ನೆಮ್ಮದಿ, ಏನು ಮಾಡಿದ್ರೂ ನೆಮ್ಮದಿ. ದಿನದ 24 ಗಂಟೆ ನೀವೆಷ್ಟು ಹ್ಯಾಪಿಯಾಗಿದ್ದೀರಿ, ಎಷ್ಟು ಸಂತೋಷವಾಗಿದ್ದೀರಿ, ಅದೇ ಬಹಳ ಮುಖ್ಯ. ನೀವು ಮಾಡೋ ಯಾವುದೂ ತಪ್ಪಲ್ಲ. ಈ ಪ್ರಕೃತಿಯಲ್ಲಿ ಇರೋದೇ ಎಲ್ಲವೂ ಎಲ್ಲೋ ಒಂದೊಂದು ಭಾಗಗಳಲ್ಲಿದ್ದದ್ದನ್ನು ಇವತ್ತೆಲ್ಲರೂ ತಗೊಳ್ತಾ ಇದ್ದೀವಿ. ಅದಕ್ಕೆ ಜಾತಿ ಮತ ಭೇದವಿಲ್ಲ, ಪಂಥಗಳಿಲ್ಲ, ಏನೂ ಇಲ್ಲ. ನೀವು ಸಂತೋಷವಾಗಿರಬೇಕು. ಹೆಣ್ಣು ಮಕ್ಕಳು ಮನೆಯಲ್ಲಿ ನೀವು ನಗನಗ್ತಾ ಇದ್ದರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಸಪ್ಪಗಿದ್ದರೆ ಇಡೀ ಮನೆ ಆಹಾರ ಸಹಿತ ಉಪ್ಪು ಖಾರ ಇಲ್ದಂಗೆ ಆಗಿಬಿಡುತ್ತೆ. ಹಾಗಾಗಬಾರ್ದು. ಹಾಗಾಗಿ ಮದರಂಗಿ ಅಂದರೆ ಕೆಂಪು ಚುಕ್ಕೆಯನ್ನು ಹೆಣ್ಣುಮಕ್ಕಳಲ್ಲಿ ಇಡೋದ್ರಿಂದ ನಿಮ್ಮ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆ ದೂರ ಆಗುತ್ತೆ, ನಿಮ್ಮ ಮಾನಸಿಕವಾದಂಥ ಒತ್ತಡ ಕಡಿಮೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಇದನ್ನು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಪರೀಕ್ಷೆ ಮಾಡಿ ಇಲ್ಲಿ ಸ್ವಲ್ಪ ಕೆಂಪು ಚುಕ್ಕೆಯನ್ನು ಇಡಿ, ಹೆಣ್ಣುಮಕ್ಕಳು ಮಾತ್ರ ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ವಿದ್ಯಾರ್ಥಿಗಳು ಇವತ್ತು ಓದಿನ ಕಡೆ ತುಂಬ ಗಮನ ಕೊಡಿ. ಹಾಗೆ ನಿಷ್ಠೂರಕ್ಕೊಳಗಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಇವತ್ತು ನೀವೇನೇ ಮಾಡಿದ್ರೂ ಆ ಮಾಡುವಂತಹ ಅಥವಾ ಹಾಕುವಂಥ ಹೆಜ್ಜೆನಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ, ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲವು ವ್ಯವಹಾರಗಳು ಮಾಡಬೇಕಾದ್ರೆ ಅದನ್ನೊಂದು ಗೌಪ್ಯತೆ ಮಾಡಬೇಕು, ಯಾರಿಗೂ ಗೊತ್ತಿಲ್ಲದಿರ ಮಾಡಬೇಕು ಅಂತಕ್ಕಂಥ ರಹಸ್ಯದಲ್ಲಿ ಹೋಗ್ತೀರಿ, ಅಲ್ಲಿ ಎಡುತ್ತೀರಿ. ಇವತ್ತು ನೀವೇನು ಮಾಡಿದ್ರೂ 4 ಜನಕ್ಕೆ ಗೊತ್ತಾಗೋ ಥರನೇ ಇರಬೇಕು ಇವತ್ತು. ಯಾಕೆಂದರೆ ಕೆಲವು ರಹಸ್ಯಗಳನ್ನು ರಹಸ್ಯವಾಗಿಡಿ, ನಾವು ಬೇಡ ಅಂತ ಹೇಳೋದಿಲ್ಲ, ಆದರೆ ಎಲ್ಲವನ್ನೂ ರಹಸ್ಯ ಬಿಟ್ಟು ನಡೆಯೋಕ್ಕಾಗೋದಿಲ್ಲ. ಹಾಗಂತ ಕೆಲವು ವಿಚಾರಗಳನ್ನು ನೀವು ರಹಸ್ಯ ಮಾಡೋದು ಕೊಟ್ಟರೆ ನೀವು ಮಾಡಿರುವಂಥ ವ್ಯವಹಾರಕ್ಕೆ ಅರ್ಥವೇ ಇರೋದಿಲ್ಲ. ಇಂತಹ ಪರಿಸ್ಥಿತಿ ಇವತ್ತು ವೃಷಭ ರಾಶಿಯವರಿಗಿದೆ. ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ವೃಷಭ ರಾಶಿಯವರಿಗೆ ಲಾಭ ಎಂಬತಕ್ಕಂಥದ್ದು 40%, ಲಾಭ ಎಂಬತಕ್ಕಂಥದ್ದು 40% ಮತ್ತು ನಷ್ಟ ಎಂಬತಕ್ಕಂಥದ್ದು 60%. 60% ಇವತ್ತು ಲಾಸಲ್ಲಿ ಇರ್ತೀರಿ ನೀವು. ಅದರಿಂದ ಈ ಲಾಭ ನಷ್ಟಗಳ ಬಗ್ಗೆನೂ ಒಂದು ಚಿಂತನೆ ಮಾಡೋದಾದರೆ ನೀವು ಹೇಗಿರಬೇಕು ಎಂಬತಕ್ಕಂಥ ಆಲೋಚನೆ ಬೇಕು. ಇಂತಹ ಸಮಯದಲ್ಲಿ ನೀವು ಮಾಡಬೇಕಾದ್ದು, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಗೌರಿಯನ್ನು ಪ್ರಾರ್ಥನೆ ಮಾಡಿ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಹಾಗೆ ಸಾಧ್ಯವಾದಷ್ಟು ಇವತ್ತು ರಾಹುಕಾಲದಲ್ಲಿ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಈ ಶುಭ ದಿನ ರಾಹುಕಾಲದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ, ಮತ್ತು ರಾಹುಕಾಲದಲ್ಲಿ 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆ ಬೆಲ್ಲದ ಪುಡಿಯನ್ನು, ಬೆಲ್ಲ ಮತ್ತು ಉದ್ದು ಇವೆರಡನ್ನೂ ಸಹಿತ ಒಂದೆಡೆ ಸೇರಿಸಿ ಅದನ್ನು 1 ಚಿಟಿಕೆಯಷ್ಟು ಮಾತ್ರ ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ನಿಮ್ಮ ಜಾತಕದಲ್ಲಿ ಇವತ್ತು ಸಂಭವಿಸುವಂಥ ಒಂದಷ್ಟು ದೋಷಗಳನ್ನು, ದುಃಖದ ಸನ್ನಿವೇಶಗಳನ್ನು, ಒಂದಷ್ಟು ಅಪಕೀರ್ತಿಗಳನ್ನು, ಒಂದಷ್ಟು ನೆಮ್ಮದಿ ಇಲ್ಲದಂಥ ಬದುಕನ್ನು ಸರಿಪಡಿಸ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ಬೆಲ್ಲ ಮತ್ತು ಉದ್ದಿನಬೇಳೆ ತಪ್ಪದೀರ ರಾಹುಕಾಲದಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕಿದ ನಂತರ ನಿಮಗೆ ಇದರ ಪರಿಹಾರ ಹೇಗೆ ಮಾಡಿದ್ರೆ, ನೀವು ಮಾಡಿರೋ ಪರಿಹಾರಕ್ಕೆ ನಿಮಗೆ ಅದರಿಂದ ಸಿಗೋ ಲಾಭ ಹೇಗಿದೆ ಅನ್ನೋದನ್ನು ನಿಮಗೆ ಆಗಿದ್ದಾಗಲೇ ಗೊತ್ತಾಗ್ಬಿಡುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ವೃಷಭ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಿಥುನ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಿಥುನ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಇವತ್ತು ನೀವು ಮಾಡುವಂಥ ಯಾವುದಾದ್ರೂ ಕಾಯಕವ ಏನೇ ಕೆಲಸ ಮಾಡಲಿಕ್ಕೆ ಹೊರಟರು 10 ಗಂಟೆ 43 ನಿಮಿಷ, ಬೆಳಿಗ್ಗೆ 10 ಗಂಟೆ 43 ನಿಮಿಷಕ್ಕೆ ಪ್ರಾರಂಭ ಮಾಡಿ. 10 ಗಂಟೆ 43 ನಿಮಿಷಕ್ಕೆ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ನಿಮಗೊಂದು ಸ್ಥಾನಮಾನವನ್ನು, ನಿಮ್ಮ ವೃತ್ತಿಯ ಅಭಿವೃದ್ಧಿಯನ್ನು, ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರಿಗೆ ಉದ್ಯೋಗದ ಬಗ್ಗೆ ಒಂದು ಚಿಂತನೆಯನ್ನು, ಹಾಗೆ ಒಂದು ಹೊಸ ಸ್ನೇಹಿತರನ್ನು ಸಹಿತ ಬರಮಾಡಿಕೊಂಡು ಆ ಸ್ನೇಹಿತರೊಂದಿಗೆ ಒಂದಷ್ಟು ವ್ಯವಹಾರಗಳನ್ನು ಮುಂದುವರಿಸುವಂಥ ಅದೃಷ್ಟವೂ ಇವತ್ತು ಮಿಥುನ ರಾಶಿಯವರಿಗಿದೆ. ಹಾಗೆ ಮಿಥುನ ರಾಶಿಯವರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ನಿಮ್ಮ ಮನೆ ದೇವರಿಗೊಂದು ಪ್ರಾರ್ಥನೆ ಮಾಡಿ, ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಹನುಮನ ಪ್ರಾರ್ಥನೆ ಮಾಡಿ.
ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಹಾಗೆ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ತುಂಬ ಆಯಾಸ ಪಡ್ತಾ ಇರ್ತೀರಿ, ತುಂಬ ಗರ್ಭಕ್ಕೆ ಸಂಬಂಧಪಟ್ಟಾಗೋ, ಹೊಟ್ಟೆಗೆ ಸಂಬಂಧಪಟ್ಟಾಗೋ, ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಎಡಗಡೆ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಇಂತಹ ಸನ್ನಿವೇಶ ನಿಮಗಿದ್ದರೆ ಒಂದು ಚಿಟಿಕೆ ಅನ್ನೋದಕ್ಕಿಂತ ಒಂದು ಹನಿ ಅರಳೆ ಎಣ್ಣೆ ಅದಕ್ಕೆ ನೀವು ಔಡಲ ಎಣ್ಣೆ ಅಥವಾ ಅರಳೆ ಎಣ್ಣೆ ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತಾರಲ್ಲ, ಅಂತಹ ಎಣ್ಣೆಯನ್ನು ನಿಮ್ಮ ಎಡಹಸ್ತದಲ್ಲಿ ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ ಹಾಕಿ, ಅರಳೆ ಎಣ್ಣೆ ಪಚ್ಚಕರ್ಪೂರ ಅದನ್ನು ಹಾಕಿ ಎರಡೂ ಸಹಿತ ಮಿಶ್ರಿತ ಮಾಡಿ, ಎಲ್ಲಿ ಯಾವ ಜಾಗದಲ್ಲಿ ನೋವು ಜಾಸ್ತಿ ಇರುತ್ತೆ ಆ ನೋವು ಇರತಕ್ಕಂಥ ಸ್ಥಳಕ್ಕೆ ಒಂದು ಮಿಶ್ರಿತವಾಗಿರ್ತಕ್ಕಂಥ ಈ ಪದಾರ್ಥವನ್ನು ಹಚ್ಚೋದ್ರಿಂದ ಇವತ್ತು ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರಿ. ಪಚ್ಚಕರ್ಪೂರ, ಅರಳೆ ಎಣ್ಣೆ ಇದು ಹೆಣ್ಣು ಮಕ್ಕಳಿಗೆ ನಾನು ಹೇಳಿದಂಥ ಸಮಸ್ಯೆ ನಿಮಗಿದ್ದರೆ ಅವರು ಇದನ್ನು ರೆಮಿಡಿಯಾಗಿ ಉಪಯೋಗಿಸ್ಕೊಳ್ಳಿ, ಇದರಿಂದ ಒಳಿತನ್ನು ಕಾಣ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸಂಚಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಅಥವಾ ನಿಮ್ಮ ಡ್ಯೂಟಿ ಮುಗಿಸ್ಕೊಂಡು ಆ ಗೋಧೂಳಿ ಲಗ್ನ ಅಂತ ಏನಿದೆಯೋ ಆ ಮುಹೂರ್ತದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 3 ಬಾರಿ, ಶನೈಶ್ಚರನ ಮಹಾಮಂತ್ರವನ್ನು 3 ಸತಿ ನೀವು ಉಚ್ಚರಿಸಿದ್ರೂ 3 ಬಾರಿ ನೀವು ಹೇಳಿದ್ರೂ ಸಹಿತ ತುಂಬ ಬದಲಾವಣೆ ತಂದುಕೊಳ್ತೀರಿ, ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ಒಂದು ಸಂತೋಷ, ಒಂದು ಸಂಭ್ರಮ, ಏನೋ ಒಂದು ಬದಲಾವಣೆ, ಒಂದು ಹೊಸತನದ ಒಂದು ಪ್ರಯತ್ನ, ಏನಾದರೂ ಒಂದು ಕೆಲಸ ಮಾಡಿದ್ರೆ ಇವತ್ತು ನಾನು ಕಾರ್ಯಸಿದ್ಧಿ ಮಾಡ್ಕೋಬಲ್ಲೆ, ನಾನು ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ನಾನು ಸಂಪಾದನೆ ಮಾಡ್ಕೋಬಲ್ಲೆ, ಅಥವಾ ಹಣಕಾಸಿನ ಬಗ್ಗೆ ಒಂದಷ್ಟು ಬೇರೆ ಥರ ವ್ಯವಹಾರಗಳು ಮಾಡಿ ನನ್ನ ಕಾರ್ಯವೈಖರಿಯನ್ನು ಬದಲಾಯಿಸ್ಕೋಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇವತ್ತು ನಿಮಗೆ ದೃಢವಾಗಿ ಬರುತ್ತೆ. ಕಾರಣ ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಚಂದ್ರಶೇಖರನ ಆರಾಧನೆ ನಡೆಸೋದ್ರಿಂದ ಅಥವಾ ಶಿವಾಲಯಕ್ಕೆ ಬಂದು ಬಿಲ್ವಪತ್ರೆಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡೋದ್ರಿಂದ, ಶಿವ ಸಾನ್ನಿಧ್ಯದಲ್ಲಿ ಒಮ್ಮೆ ನಿಂತು ಭಗವಂತನ ಕಣ್ತುಂಬ ದರ್ಶನ ಮಾಡಿದ್ರು, ಅಲ್ಲಿ ಸಿಗುವಂಥ ಅರ್ಚನಾ ಪ್ರಸಾದದ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿದ್ರು ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ದೇವಿಯ ಪ್ರಾರ್ಥನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲದ ಪುಡಿಯನ್ನು ಹತ್ತಿರದಲ್ಲಿರ್ತಕ್ಕಂಥ ಇರುವೆಗೂಡುಗಳಿಗೆ ಹಾಕಿ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮತ್ತಷ್ಟು ಅದೃಷ್ಟ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಬೇರೊಂದು ಕಡೆ ಹರಿದುಬಿಟ್ಟು ಒಂದು ಸಮಸ್ಯೆನ ಎದುರು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆಗೆ ಸರಿಯಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಗಳನ್ನು, ಅದೃಷ್ಟವನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಗುರುಗಳನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ಮನೆಯಲ್ಲಿ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಮಾಡಿ. ಸಿಂಹರಾಶಿಯವರು ಪಶ್ಚಿಮಾಭಿಮುಖ ಆದರೂ ಸರಿ ಅಥವಾ ಪೂರ್ವಾಭಿಮುಖ ಆದರೂ ಸರಿ, ಪಶ್ಚಿಮ ಅಥವಾ ಪೂರ್ವ ಈ ತರಹ ನಿಂತುಕೊಂಡು ಅಲ್ಲಿ ಹನುಮನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಕೇಸರಿ ಆಗಲಿ ಅಥವಾ ಬೆಣ್ಣೆ ಆಗಲಿ ಅಥವಾ ವಿಳೆದೆಲೆ ಆಗಲಿ ಇಂಥದ್ದನ್ನು ನಿಮ್ಮ ಕರದಲ್ಲಿಟ್ಕೊಂಡು 11 ಬಾರಿ ಹನುಮನ ಹೆಸರು ಹೇಳಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು, ಅಥವಾ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ, ಕೋತಿಗಳು ಕಂಡು ಬಂದರೆ ಒಂದಷ್ಟು ಕಡಲೆಕಾಯೋ ಬೆಲ್ಲನೋ ಅಥವಾ ಹಣ್ಣು ಹಂಪಲೋ ಇಂಥದ್ದನ್ನು ವಿನಿಯೋಗ ಕೊಟ್ಟು ಬಂದರೆ ಇನ್ನಷ್ಟು ಅದೃಷ್ಟದ ರೇಖೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸರಿಸುಮಾರು 4 ಗಂಟೆಯಿಂದ, ಅಂದರೆ ಸಂಧ್ಯಾಕಾಲದ 4ರಿಂದ 6 ಗಂಟೆ 12 ನಿಮಿಷದವರೆಗೂ, 4ರಿಂದ 6 ಗಂಟೆ 12 ನಿಮಿಷ ವಾಹನ ಪ್ರಯಾಣ ಮಾಡುವಾಗ ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು. ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ತಾಳ್ಮೆ, ಸಮಾಧಾನ ಇರಲಿ. ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ನಡೆಸುವಂಥವ್ರು ಅವ್ರು ಮಾಡುವಂಥ ತಪ್ಪು ಒಪ್ಪುಗಳಿಗೂ ನೀವು ತಲೆಬಗ್ಸಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ, ಎಚ್ಚರಿಕೆ ಇರಲಿ. ಯಾಕೆಂದರೆ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಲಾಭ ಎಷ್ಟಿದೆಯೋ ನಷ್ಟವೂ ಅಷ್ಟೇ ಇದೆ. ಲಾಭ ನಷ್ಟಗಳ ಸರಿಸಮ ಪ್ರಮಾಣ ಇವತ್ತಾದ್ದರಿಂದ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯೋಚನೆ ಮಾಡಿ ಮುಂದೆ ನಡಿಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಸರಿಯಾಗಿ ಸಮಂಜಸವಾಗಿ ಆಲೋಚನೆ ಮಾಡಬೇಕು.
ಕೆಲವಷ್ಟು ವಿಚಾರಗಳನ್ನು ಸಭೆ ಸಮಾರಂಭಗಳಲ್ಲಿ ಇಡಬಾರ್ದು. ಹಾಗೆ ಎಲ್ಲನ ಆಚೆಗೆ ಹೊರಡಬೇಕಾದ್ರೆ ಹೊರಡೋದಕ್ಕೂ ಮುನ್ನ ನಿಮ್ಮ ಕರವಸ್ತ್ರದಲ್ಲಿ, ಅಂದರೆ ನಿಮ್ಮ ಕರವಸ್ತ್ರವಾಗಿ ಒಂದು ಶ್ವೇತವರ್ಣದ ವಸ್ತ್ರವನ್ನು, ಬಿಳಿಯ ಬಣ್ಣದ ಒಂದು ಕರ್ಚೀಫನ್ನು ನಾವು ಇಟ್ಕೊಳ್ಳೋದ್ರಿಂದ ಇದರಿಂದ ಒಳಿತನ್ನು ಕಾಣ್ತೀರಿ. ಹಾಗೆ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಆದರೂ ನಿಮ್ಮ ಒಳಮನಸ್ಸಿಗೆ ಸರಿ ಅನಿಸೋದನ್ನು ಮಾಡಬೇಕು. ನಿಮ್ಮ ಒಳಮನಸ್ಸಿಗೆ ನೀವು ಅಂದುಕೊಂಡದ್ದನ್ನು ನೀವು ಮಾಡುವಂಥ ಕೆಲಸ ಸರಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ದೃಢ ಆಗಬೇಕು. ಬೇರೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಹೋದರೆ ಇವತ್ತು ನೀವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾರೊಬ್ಬರ ಮೆಚ್ಚುಗೆಗೆ ನೀವು ಪಾತ್ರರಾಗೋದು ಬೇಡ, ನಿಮ್ಮ ಆತ್ಮಕ್ಕೆ ನಿಮ್ಮ ಮೆಚ್ಚುಗೆ ಇದ್ದರೆ ಸಾಕು. ಇದರ ಜೊತೆಗೆ ಇವತ್ತು ಒಂದಷ್ಟು ಜನಗಳಿಗೆ ಇವತ್ತಿನ ದಿವಸ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳುವಂಥ ತೀರ್ಮಾನದ ಮನಸ್ಸಿರುತ್ತೆ. ಹಾಗಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಯಾರಾದರೂ ಅನುಭವಸ್ಥರನ್ನ ಒಂದು ಮಾತು ಕೇಳಿ, ನಾನು ಇಂಥದ್ದೊಂದು ಕೆಲಸ ಮಾಡ್ತಿದ್ದೀನಿ, ಇದು ಸರಿಯೋ ತಪ್ಪೋ, ಇದು ಸರಿಯಾದರೆ ಸರಿ ಹೋಗ್ಬೋದಾ ಅಂತ ಒಂದು ಚಿಂತನೆ ಮಾಡಿ ತದನಂತರ ಮುಂದೆ ಹೋಗೋವಂಥದ್ದು ಒಳ್ಳೆಯದು. ಇನ್ನು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆ ಇರಬೇಕು. ಮಿಷನರಿಗಳ ಹತ್ರ ಕೆಲಸ ಮಾಡುವಾಗ ಸ್ವಲ್ಪ ಮೈಮರೆತು ಕೆಲಸ ಮಾಡಿದ್ರು ಅದರಿಂದ ಒಂದು ದೊಡ್ಡ ಅನಾಹುತ ಆಗ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ, ನಾವು ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀವಿ. ಸಂತೋಷ. ಅಮ್ಮ, ತಮ್ಮ ಹೆಸರು? ಗುರುಜಿ, ನಮ್ಮ ಹೆಸರು ರಂಜಿತಾ ಅಂತ ಅಂದ್ಬಿಟ್ಟು. ಹಾ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ಮದುವೆ ಸೆಟ್ ಆಗುತ್ತೆ. ಹುಡುಗ ಬಂದು ನೋಡ್ಕೊಂಡು ಹೋಗ್ತಾರೆ, ಬಟ್ ಅದೆಲ್ಲೂ ಓಕೆ ಆಗ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ ನಮ್ಗೆ. ಬಂದು ನೋಡ್ಕೊಂಡು ಹೋಗ್ತಾರೆ, ಎಲ್ಲ ಸರಿ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಏನ್ ಪ್ರಾಬ್ಲಮ್ಮು ಏನು ಅನ್ನೋದೇನು ಗೊತ್ತಾಗ್ತಿಲ್ಲ ಗುರುಜಿ ನಮ್ಗೆ. ಚಿಂತೆ ಮಾಡಬೇಡಮ್ಮ. ಏನಮ್ಮ ಓದಿದ್ಯಾ? ವಿದ್ಯಾಭ್ಯಾಸ ಏನಾಗಿದೆಮ್ಮ? ಗುರುಜಿ, ನಂದು ಸೆಕೆಂಡ್ PU ಆಗಿದೆ. ಅಪ್ಪ ಏನು ಕೆಲಸ ಮಾಡ್ತಾರೆ? ಗುರುಜಿ, ಅಪ್ಪ ಇಲ್ಲ ನಮ್ಗೆ, ನಾನು ನಮ್ಮಮ್ಮ ಇಬ್ರೇನೆ. ಹಂಗಾಗಿ ನಾನು ಸೆಕೆಂಡ್ PUಗೆ ನನ್ನ ಎಜುಕೇಶನ್ನ ಎಂಡ್ ಮಾಡಿದೆ ಗುರುಜಿ. ಆಗಲಿಮ್ಮ, ಚಿಂತೆ ಮಾಡಬೇಡ. ಈಗ ಮತ್ತೆ ನಿನ್ನ ಮದುವೆ ಜವಾಬ್ದಾರಿ, ನಿನ್ನ ಮದುವೆ ಬಗ್ಗೆ ಎಲ್ಲ ಯಾರು ಮಾತಾಡ್ತಾರೆ? ಯಾರು ನೋಡ್ಕೊಳ್ತಾ ಇದ್ದಾರೆ? ನನ್ನ ಮದುವೆ ಜವಾಬ್ದಾರಿ ನಮ್ಮಮ್ಮ ಫ್ಯಾಮಿಲಿಯವ್ರು ನೋಡ್ಕೋತಾರೆ. ಅವರೆಲ್ಲ ವಹಿಸ್ಕೊಂಡು ಇದು ಮಾಡ್ತಾರೆ. ಬಟ್ ಅಂದರೆ ಎಲ್ಲೂ ಹುಡುಗ ಸೆಟ್ ಆಗ್ತಿಲ್ಲ ಗುರುಜಿ. ಇಲ್ಲಮ್ಮ, ನಿನ್ನ ಸ್ವರತರಂಗ ಚೆನ್ನಾಗಿದೆ, ನೀನು ಒಳ್ಳೆ ಮನೆ ಸೇರ್ತೀಯ, ನೀನು ಧೈರ್ಯವಾಗಿರು. ಏಕೆಂದರೆ ನಿನ್ನ ಸ್ವರತರಂಗದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ನೋಡಮ್ಮ, ಕೆಲವರಿಗೆ ಇವತ್ತಿನ ದಿನಗಳಲ್ಲಿ ನೀವು ಹೊರಗಡೆ ಎಲ್ಲಾದರೂ ಸುದ್ದಿ ಕೇಳಿ, ಎಲ್ಲರೂ ಹೇಳೋ ಮಾತು ಒಂದೇ, ಹೆಣ್ಣು ಸಿಗ್ತಿಲ್ಲ ಅಂತ. ಆದರೆ ನಿನ್ನ ಪರಿಸ್ಥಿತಿ ನೋಡ್ರೆ ಉಲ್ಟಾ ಆಗ್ತಾ ಇದೆ. ಹೆಣ್ಣು ಸಿಗ್ತಿಲ್ಲ ಅಂತಾರೆ, ನಾನು ಮದುವೆಗೆ ಸಿದ್ಧಳಾಗಿದ್ದೀರಿ ಅಂದರೂ ಸಹಿತ ನನಗೆ ವರ ಸಿಗ್ತಿಲ್ಲ ಅಂತಕ್ಕಂಥ ಚಿಂತನೆ ನಿಂದಿದೆ. ಅಂದರೆ ಈ ಸೃಷ್ಟಿನಲ್ಲಿ ಒಂದು ಕಡೆ ನಾವು ಒಂದನ್ನು ಆಲೋಚನೆ ಮಾಡಿ ಯಾವ ತೀರ್ಮಾನ ತಗೊಳ್ಳೋಕ್ಕೂ ಆಗೋದಿಲ್ಲ. ಹೆಣ್ಣು ಸಿಗ್ತಿಲ್ಲ ಅನ್ನೋ ಧ್ವನಿ ಒಂದಷ್ಟು ಆದರೆ, ಗಂಡು ಸಿಗ್ತಿಲ್ಲ ಅಂತಕ್ಕಂಥವ್ರ ಧ್ವನಿಯೂ ಅಷ್ಟೇ ಇರುತ್ತೆ. ಎರಡೂ ಸರಿಸಮ ಪ್ರಮಾಣವೇ. ಆದರೆ ನಮ್ಮ ಗಮನಕ್ಕೆ ಏನು ಬರುತ್ತೋ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇರ್ತೀವಿ. ಆದರೆ ಇಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರ ಜೊತೆಗೆ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಇನ್ನೊಂದು 3 ತಿಂಗಳು ನೀನು ಕಾಯಲೇಬೇಕು. ಈ ಮುಂದಿನ 3 ತಿಂಗಳು ನಿನಗೆ ಲಾಭ ಇರತಕ್ಕಂಥದ್ದಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತಾ ಇರ್ತೀಯ. ಯಾರ ಹತ್ರ ಹೇಳ್ಕೊಳಕ್ಕಾಗದಷ್ಟು ನೋವು ಅನುಭವಿಸ್ತಾ ಇರ್ತೀಯ ಕೆಲವು ಸಮಸ್ಯೆಗಳಿಂದ. ನೋಡಮ್ಮ, ಕಾರ್ಯಸಿದ್ಧಿಯಾಗಿ ವಿವಾಹ ಆಗಿದ್ದರೆ ಇಷ್ಟೊತ್ತಿಗಾಲೇ 2 ವರ್ಷ ಆಗೋಗ್ಬೇಕಾಗಿತ್ತು. 2 ವರ್ಷದ ಹಿಂದೆನೇ ತುಂಬ ಹತ್ತಿರಕ್ಕೆ ಬಂದು ಒಂದು ಜವಾಬ್ದಾರಿ ಇತ್ತು. ಆದರೆ ಒಂದು ಕೆಲಸಕ್ಕೆ ಬಾರದ ಸಣ್ಣ ಜಗಳದಿಂದ ನಿನ್ನ ಸಂಸಾರದ ನಿನ್ನ ಮದುವೆ ಒಂದು ವಿಳಂಬ ಆಯಿತು, ಮದುವೆಗೊಂದು ಕಡಿವಾಣ ಬಿತ್ತು ಹಿಂದಾಗಿರುವಂಥದ್ದು. ಆದರೆ ಮುಂದಕ್ಕಿದಲ್ಲ. ಇನ್ನು 3 ತಿಂಗಳು ನೀನು ಕಾದರೆ ನಿನ್ನ ಜಾತಕದಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವಿವಾಹಕ್ಕೆ ಭಾಳ ಒಳ್ಳೆ ಯೋಗ್ಯವಾದಂಥ ಕಾಲ ಸನ್ನಿಹಿತವಾಗುತ್ತೆ. ನೀನು ಒಳ್ಳೆ ಕುಟುಂಬಕ್ಕೆ ಹೊರಡ್ತೀಯ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಸಾಧ್ಯವಾದರೆ ಅಮ್ಮನ ಜೊತೆ ಮಾಡಿಕೊಂಡು ಹತ್ತಿರದಲ್ಲಿ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ, ನಿನಗೆ ಹತ್ತಿರ ಅನಿಸಿರೋ ಒಂದು ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ಬೆಳಗ್ಗೆ ಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡಿಕೊಂಡು ಒಂದು ನಾಗೇಂದ್ರನ ಪೂಜೆ ಮಾಡಿಕೊಂಡು ಬಾ. ಇಷ್ಟು ಮಾಡಿದ್ರೆ ನಿನ್ನ ವಿವಾಹದಲ್ಲಿರ್ತಕ್ಕಂಥ ತೊಂದರೆ ತಾಪತ್ರೆಗಳು ಏನಿದೆ, ಆ ಸಂಬಂಧಪಟ್ಟಂಥ ಗ್ರಹಸ್ಥಿತಿಗಳಲ್ಲಿ ಉಂಟಾಗ್ತಕ್ಕಂಥ ದೋಷಗಳು ಅದು ದೂರ ಆಗುತ್ತೆ. ಅಲ್ಲಿಂದ ಆಚೆಗೆ ನಿನ್ನ ಭವಿಷ್ಯತ್ತು ತುಂಬ ಚೆನ್ನಾಗಿರುತ್ತೆ. ನೀನು ಒಳ್ಳೆ ಮನೆ ಸೇರಲಿ, ನಿನ್ನ ಜೀವನ ಚೆನ್ನಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತೇನೆ.
ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ನಾಗೇಂದ್ರನ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಹುತ್ತ ಕಂಡ್ರೆ ಆ ಹುತ್ತಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಹುತ್ತದ ಮಣ್ಣಿನ ಪ್ರಸಾದವನ್ನು ಮಹಾಮೃತ್ತಿಗೆ ಪ್ರಸಾದವನ್ನು ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಯಾರು ಹತ್ತಿರ ಇದ್ದಾರೆ, ಯಾರು ನಿಮ್ಮ ಹೃದಯಕ್ಕೆ ಹತ್ತಿರ ಇದ್ದಾರೆ, ಅವರ ಮಾತಿನಂತೆ ನೀವು ನಡೀತಕ್ಕಂಥದ್ದು ಸ್ವಲ್ಪ ನೀವು ಮನಸ್ಸಿಗೆ ತಂದುಕೊಂಡ್ರೆ ಖಂಡಿತ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸ ಇದೆಯಲ್ಲ, ಅದಕ್ಕೆ ಆಗಿಂದಾಗಲೇ ಸರಿಯಾದ ವೈದ್ಯರ ಸಲಹೆ ಬೇಕು. ನೋಡಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ಬಂದು ನಿಮ್ಮ ಹತ್ರ ನಿಮಗೆ ಗೊತ್ತಿರುವಂಥ ವೈದ್ಯದಲ್ಲಿ ನೀವು ಸರಿಪಡಿಸ್ಕೊಳ್ಬೋದು. ಆದರೂ ಅದರ ಬಗ್ಗೆ ಒಂದು ಸರಿಯಾದಂಥ ನಿಪುಣರ ಹತ್ರ ಒಂದು ಸತಿ ಚರ್ಚೆ ಮಾಡಿ ಆರೋಗ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಖಂಡಿತ ತಪ್ಪಲ್ಲ. ಮೇಣದ ಬತ್ತಿ ಥರ ನಮ್ಮ ಹೃದಯ, ಮನಸ್ಸು ಅಥವಾ ದೇಹ ಕರಗ್ತಾ ಇದೆ ಅಂದರೆ ಅದು ಯಾತಕ್ಕಾಗಿ ಕರಗುತ್ತೆ ಅಂತ ಚಿಂತನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ನಾವು ಸ್ಲಿಮ್ಮಾಗಿ ಕಾಣ್ತೀವಿ ಅಂತೇಳಿ ನೀವು ಆಲೋಚನೆ ಮಾಡ್ತಾ ಮುನ್ನಡೆದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ನಾಳೆ ಮತ್ತೊಂದು ದಿವಸ ನಾವು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಅದರಿಂದ ಆರೋಗ್ಯದ ಕಡೆ ಮಾತ್ರ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರೊಬ್ಬರಾದರೂ ಸಹಿತ ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಜವಾಬ್ದಾರಿಗಳನ್ನು ಹೊತ್ತು ವ್ಯವಹಾರಗಳನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು, ನೀವು ಮಾಡುವಂಥ ಚಿಂತನೆ, ನಿಮ್ಮ ಯಾವ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ನಿಮ್ಮ ಆಲೋಚನೆ ಇದೆಯೋ ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಂಡು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಖಂಡಿತ ಎದುರಾಗ್ತಾ ಇರುತ್ತೆ. ಈ ಮನಸ್ತಾಪಗಳಿಂದ ನೀವು ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಬೇಕು. ಹಾಗೆ ತೃಪ್ತಿಕರವಾದಂತಹ ಪದವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಯಾವೆಲ್ಲ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಮಧ್ಯಾಹ್ನ 11 ಗಂಟೆಯಿಂದ 4:20 ತನಕ, 11ರಿಂದ 4:20 ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇರುತ್ತೆ. ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದು ಇರುತ್ತೆ. ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ವರ್ತನೆಗಳು ನಡೀತಾ ಇರುತ್ತೆ. ಆದರೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪದಿಂದ ಹೆಚ್ಚಿನ ಫಲಾಫಲಗಳನ್ನೇ, ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದರೆ 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಅದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರನ ತಾವು ಸಹಿತ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಶನಿ ಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಗ್ತಕ್ಕಂಥ ಗ್ರಹಗಳ ಬದಲಾವಣೆ ಇದೆಯಲ್ಲ, ಅಂದರೆ ಸ್ಥಳ ಬದಲಾವಣೆ ಇದೆಯಲ್ಲ, ಅದಕ್ಕೂ ಪೂರ್ವಭಾವಿಯಾಗಿ ನೀವು ವೃಶ್ಚಿಕ ರಾಶಿಯವರು ಶನೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಒಳ್ಳೆಯದು. ಇದರಿಂದ ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ ಅದರ ಬಗ್ಗೆ ಚಿಂತನೆ ಮಾಡ್ತಾ ಅದರ ಬಗ್ಗೆನೇ ಮಾತಾಡ್ತಾ ತೊಂದರೆಗಳು ತಂದುಕೊಳ್ಳೋದಕ್ಕಿಂತ ಸರಿಯಾದ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಸಾಧ್ಯವಾದರೆ ಕೆಂಪು ವರ್ಣದ ಹೂವುಗಳಿಂದ ಅದನ್ನು ಭಗವತಿಯ ಪಾದಕ್ಕೋ, ಶ್ರೀ ಸುಬ್ರಹ್ಮಣ್ಯೇಶ್ವರರ ಪಾದಕ್ಕೋ ಅಥವಾ ಹನುಮನ ಸಾನ್ನಿಧ್ಯಕ್ಕೋ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಸರಿಯೋ ತಪ್ಪೋ ಸರಿಯಾಗಿ ತೀರ್ಮಾನ ತಂದುಕೊಂಡು ಸಡನ್ನಾಗಿ ತೀರ್ಮಾನ ತಗೊಳ್ದಿರ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಒಂದು ಹಂತಕ್ಕೆ ಮುಂದಕ್ಕೆ ಬಂದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಒಂದು ಹೊಸ ಸ್ನೇಹವನ್ನು ಬೆಳೆಸ್ತೀರಿ. ಹೊಸದಾಗಿ ಪ್ರಾರಂಭಿಸುವಂಥ ಸ್ನೇಹ, ಹೊಸ ವ್ಯಕ್ತಿಗಳ ಆಗಮನ, ಇವರಿಂದ ನಿಮಗೆ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಲಾಭ ಎಂಬತಕ್ಕಂಥದ್ದು ಹೇಗಾಗುತ್ತೆ, ನಷ್ಟ ಎಂಬತಕ್ಕಂಥದ್ದು ಹೇಗಾಗುತ್ತೆ ಅನ್ನೋದನ್ನು ಸ್ವಲ್ಪ ತಾಳ್ಮೆಯಿಂದ ನೀವು ಆಲೋಚನೆ ಮಾಡೋದು ಬಹಳ ಉತ್ತಮ. ಅದಾದ ನಂತರ ಒಂದು ತೀರ್ಮಾನಕ್ಕೆ ಬನ್ನಿ. ಸಾಧ್ಯವಾದರೆ ಇವತ್ತು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ
ಒಂದಷ್ಟು ಶ್ವಾನಗಳಿಗೆ ಅಂದರೆ ಬೀದಿಯಲ್ಲಿರ್ತಕ್ಕಂಥ ನಾಯಿಗಳು ಅಥವಾ ನೀವು ಸಾಕಿರುವ ನಾಯಿಗಳು ಅಂತಹ ನಾಯಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರಿರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ. ಮೈಸೂರಿಂದ. ಅಮ್ಮ ತಮ್ಮ ಹೆಸರು? ಮೈಸೂರಿಂದ ಹಾಸ್ಪಿಟಲ್ ಇದ್ದೀವಿ ಸರ್, ಮನೇಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಇರೋದು. ಹೌದಾ ಅಮ್ಮ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಾ ಕೊಡಿ. ಹಲೋ, ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ 3 ತಿಂಗಳಾಯ್ತು, ಸಂಜೀವ್ ಕುಮಾರ್ ಅಂತ ನಮ್ಮ ಮನೆಯವರು. ಹಲೋ ಹೇಳಮ್ಮ, ಮಾತಾಡು ತಾಯಿ. 3 ತಿಂಗಳಾಯ್ತು, ನಿದ್ದೆ ಮಾಡಲ್ಲ, ನೈಟ್ ನಿದ್ದೆ ಮಾಡಲ್ಲ. ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರು ನಾರ್ಮಲ್ ಆಗಿದ್ದಾರೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ರಾತ್ರಿ ನಿದ್ದೆ ಮಾಡೋದಿಲ್ಲ? ರಾತ್ರಿ ನಿದ್ರೆ ಮಾಡಲ್ಲ. ಹಗಲು ನಿದ್ದೆ ಮಾಡ್ತಾ ಇದ್ದಾರಾ? ಇಲ್ಲ, ಹಗಲು ನಿದ್ರೆ ಮಾಡಲ್ಲ. ಕಂಪ್ಲೀಟಾಗಿ ನಿದ್ದೆನೇ ಇಲ್ಲ ಅವರಿಗೆ? ಹಲೋ ಹಲೋ, ಹಾ ಹೇಳಿ ಗುರುಜಿ. ಕಂಪ್ಲೀಟಾಗಿ ನಿದ್ದೆನೇ ಮಾಡ್ತಾ ಇಲ್ವಮ್ಮ? ಇಲ್ಲ, ನಿದ್ರೆನೇ ಮಾಡ್ತಾ ಇಲ್ಲ ಗುರುಜಿ. ರಾತ್ರಿ ನಿದ್ದೆ ಇಲ್ಲ, ಹಗಲು ನಿದ್ದೆ ಇಲ್ಲ? ಇಲ್ಲ, ನಿದ್ರೆ ಇಲ್ಲ. ಏನು ಕೆಲಸ ಮಾಡ್ತಿದ್ರಮ್ಮ ಅವರು? ಅಡ್ವೊಕೇಟು. ಹಲೋ, ಅಡ್ವೊಕೇಟು. ಅಡ್ವೊಕೇಟು. ಹಾಂ ಹಾಂ ಹಾಂ. ಹಾಂ. ಅಂದರೆ ಮೊದಲೆಲ್ಲ ಹೆಚ್ಚು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಿದ್ರಾ? ಇಲ್ಲ ಗುರುಜಿ, ಏನು ಓದೋದು ಇಲ್ಲ. ಈ ಕಳೆದ 3 ತಿಂಗಳಿಂದ ಈ ಥರ ಸಮಸ್ಯೆ ಇದೆಯಮ್ಮ? 3 ತಿಂಗಳಿಂದ ನಿದ್ರೆ ಮಾಡಲ್ಲ. ಎಲ್ಲ ಹಾಸ್ಪಿಟಲ್ ಎಲ್ಲ ಚೆಕಪ್ ಎಲ್ಲ ಆಯ್ತು, ಎಲ್ಲ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಈಗ ಇದ್ದಾರಮ್ಮ ಪಕ್ಕದಲ್ಲಿ? ಇದಾರೆ ಗುರುಜಿ. ಕೊಡಮ್ಮ. ಕೊಡ್ತೀನಿ. ಗುರುಜಿ ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಜಿ ನೀವು? ಚೆನ್ನಾಗಿದ್ದೀರಪ್ಪ. ಅವನ ಪ್ರೋಗ್ರಾಮ್ ನೋಡ್ತಾ ಗುರುಜಿ. ಒಳ್ಳೇದಾಗಲಿ. ಈಗ ನಿದ್ದೆ ಇಲ್ಲ ಅನ್ನೋದು ಒಂದೇ ಸಮಸ್ಯೆ ಪ್ರಧಾನವಾಗಿರೋದು ನಿಮಗೆ? ನಿದ್ದೆ ಒಂದಿಲ್ಲ, ಎಷ್ಟು ಸಂಪಾದನೆ ಮಾಡೋದು ತೆಗೆಯೋದು. ಈಗ ಮುಖ್ಯವಾಗಿ ನಿದ್ದೆ ಒಂದು ಬಂದರೆ ಎಲ್ಲ ಸರಿ ಬಂದಂಗೆ ಅನ್ಸುತ್ತೆ ನಿಮಗೆ? ಒಂದು ಕೆಲಸ ಮಾಡಿ, ಇವತ್ತು ನಾನು ಹೇಳೋದನ್ನು ನೀವು ಪಾಲನೆ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಸಿಗುತ್ತೆ. ನಿಮ್ಮ ಕಡೆ ಹೀರೆಕಾಯಿ ಸಿಗುತ್ತಲ್ಲ, ಹೀರೆಕಾಯಿ ಗೊತ್ತಾ? ಹೀರೆಕಾಯಿ. ಹಾಂ, ಹೀರೆಕಾಯಿನ ದಿನ ಬೆಳಿಗ್ಗೆ ಒಂದು 4 ಸ್ಲೈಸ್ ಮಾಡಿಕೊಂಡು ಆಹಾರ ತೊಗೊಳ್ಳೋದು ಸರಿ, ಅಥವಾ ಮಿಕ್ಸಿಗೆ ಹಾಕಿ ಹೀರೆಕಾಯಿ ಜ್ಯೂಸ್ ಬೆಳಿಗ್ಗೆ ತೊಗೊಳ್ಳಿ. ಸಂಜೆ ಹೊತ್ತು ಒಂದು ಅರ್ಧ ಸ್ಪೂನು ಗಸಗಸೆ, ಒಂದು ಸ್ವಲ್ಪ ಒಣಕೊಬ್ಬರಿ, ಒಂದು 2 ಏಲಕ್ಕಿ ಕಾಳು, 2 ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅಗದು ಅದರ ರಸನ ತೊಗೊಳ್ಳಿ. ರಾತ್ರಿ ಹೊತ್ತು ಮಲ್ಕೊಳ್ಳೋದಕ್ಕೆ 15 ನಿಮಿಷ ಮುಂಚೆ, ಅಂದರೆ ನೀವು ರಾತ್ರಿ ರೆಸ್ಟ್ಗೂ ಸ್ವಲ್ಪ ಕಣ್ಣು ತೂಗುರಿಕೆ ಬರುವಂಥದ್ದು, ಮಲಗುವಂಥ ಒಂದು ಸಮಯ ಅಂತ ನಿಗದಿ ಇರುತ್ತಲ್ಲ, ಆ ಸಮಯಕ್ಕೆ 15 ನಿಮಿಷದ ಮುಂಚೆ ಒಂಚೂರು ಔಡಲೆ ಎಣ್ಣೆನ ಕಣ್ಣಿನ ರೆಪ್ಪೆ ಮೇಲೆ ಸುಮ್ಮನೆ ಲೈಟಾಗಿ ಅದರ ಮೇಲೆ ಒಂಚೂರು ಹಚ್ಚಿ, ಇದಿಷ್ಟು ಕ್ರಮವನ್ನು ಅನುಸರಿಸ್ಬಿಟ್ಟು ನಿಮ್ಮ ಎಡಹಸ್ತ ಮತ್ತು ಬಲಹಸ್ತದ ಹೆಬ್ಬೆರಳಿನ ಮಧ್ಯಭಾಗ ಈ ಭಾಗವನ್ನು ಸ್ವಲ್ಪ ಈ ಥರ ನೀವು ಪ್ರೆಸ್ ಮಾಡ್ತಾ ಹಾಗೇ ನಿದ್ದೆ ಮಾಡಿದ್ರೆ, ಇಲ್ಲಿ ನೀವು ಪ್ರೆಸ್ ಮಾಡೋದ್ರಿಂದ ನೀವು ನಿದ್ದೆಗೆ ಜಾರ್ತೀರಿ. ಹೆಬ್ಬೆರಳು ಮತ್ತು ಈ ಭಾಗ, ಅಂದರೆ ಹೆಬ್ಬೆರಳಿಂದ ತಳಭಾಗದಲ್ಲಿ ಈ ನದಿ ಆಕಾರ ಏನಿರುತ್ತೋ ಈ ಆಕಾರದಲ್ಲಿ ಇಲ್ಲಿ ನೀವು ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಅವರು ನಿದ್ದೆಗೆ ಜಾರಲಿಕ್ಕಾಗುತ್ತೆ. ಆದರೆ ಬೆಳಗ್ಗಿನ ಆಹಾರ ನಾನು ಹೇಳಿರೋ ಪ್ರಕಾರ ಆಹಾರದಲ್ಲೂ ನೋಡಬೇಕು, ಮತ್ತು ಸಂಧ್ಯಾಕಾಲ ಮಲಗಿದ ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಜಾಗ ನೀವು ಪ್ರೆಸ್ ಮಾಡ್ತಾ ಬರಬೇಕು. ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ. ಹ್ಯಾಪಿಯಾಗಿರಿ, ತಲೆ ಕೆಡಿಸ್ಕೊಳ್ಬೇಡಿ. ಇದಕ್ಕೆ ಅಂತ ಔಷಧಿಗಳು ತೊಗೊಂಡ್ರೆ ನಾಳೆ ದಿವಸ ಬೇರೆ ಸಮಸ್ಯೆ ಆಗ್ಬೋದು. ಆದಷ್ಟು ಆಯುರ್ವೇದಿಕ್ಕೂ ನಮ್ಮ ಆಹಾರವೇ ಒಂದು ಆರೋಗ್ಯವಾಗಿ ನಾವು ಗುಣಪಡಿಸ್ಕೊಳ್ಬೇಕು. ನಿಮ್ಮ ಕಣ್ಣಿನ ಖಂಡಿತವಲ್ಲೂ ನಿದ್ದೆ ಬರುತ್ತೆ, ಏನು ಭಯಪಡಬೇಡಿ. ನಿಮ್ಮ ಸ್ವರತರಂಗದಲ್ಲಿ ಯಾವ ದೋಷ ಇಲ್ಲ, ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲೂ, ಪ್ರಸ್ತುತ ಇರ್ತಕ್ಕಂಥ ದಿನದಲ್ಲೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ.
ಸಭೆ ಸಮಾರಂಭಗಳಲ್ಲಿ ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತು ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಹೆಚ್ಚಿನ ಲಾಭವನ್ನು ಗಳಿಸ್ತಕ್ಕಂಥದ್ದು. ಹಾಗೆ ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಿಗೆ ಸರಿ ಅನ್ಸದ್ದನ್ನು ತಾವು ಕೈಗೆತ್ತಿಕೊಂಡ್ರೆ ಅದರಿಂದ ಖಂಡಿತ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸಾಧ್ಯವಾದಷ್ಟು ಒಂದಷ್ಟು ಜನ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬೆನ್ನೋವು ಕಾಣಿಸ್ಕೊಳ್ಬೋದು, ಅಥವಾ ಕಾಲಿನ ಹಿಮ್ಮಡಿಗಳು ನೋವು ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಲಗಣ್ಣು ಸ್ವಲ್ಪ ಉರಿ ಆಗುವಂಥ ಲಕ್ಷಣಗಳು ಕಾಣಬಹುದು. ಆದರೆ ಯಾವುದೇ ಸಮಸ್ಯೆ ಬಂದರೂ ಬಂದಂಥ ಸಮಸ್ಯೆಗಳನ್ನು ಅಲ್ಲಿಂದಲೇ ಅದನ್ನು ಸರಿಪಡಿಸ್ಕೊಂಡು ಅಲ್ಲಿಂದಲೇ ಅದನ್ನು ಸರಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾಗಿರಬೇಕು. ಹಾಗೆ ಇವತ್ತಿನ ದಿವಸ ರಾಹುಕಾಲದಲ್ಲಿ ಅಂದರೆ ಮಕರ ರಾಶಿಯವರು ಮಂಗಳವಾರ ಮಧ್ಯಾಹ್ನದ ರಾಹುಕಾಲದ ಸನ್ನಿವೇಶದಲ್ಲಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ದ್ವಂದ್ವ ಚಿಂತನೆಯನ್ನು ದೂರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡ್ತಕ್ಕಂಥದ್ದು, ಕೆಲಸ ಆಗುವವರೆಗೂ ಮತ್ತೊಬ್ಬರಿಗೆ ವಿಚಾರವನ್ನು ಮುಟ್ಟಿಸದಿರ ಇರತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಹೆಣ್ಣುಮಕ್ಕಳು, ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಕಣ್ತುಂಬ ದರ್ಶನ ಮಾಡ್ತಕ್ಕಂಥದ್ದು, ಹನುಮನ ಹೆಸರು ಅಥವಾ ವಾನರ ಸೈನ್ಯಕ್ಕೂ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆಯನ್ನು ಕಾಣ್ತೀರಿ. ಈ ಹಿಂದೆ ಸಾಕಷ್ಟು ಜನ ಮಕರ ರಾಶಿಯವರಿಗೆ ಮೊಣಕಾಲು ಅಥವಾ ಮೊಣಕೈ ಸಂಬಂಧಪಟ್ಟದ್ದು ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟದ್ದು ಏನಾದರೂ ಸಣ್ಣಪುಟ್ಟ ಪೆಟ್ಟಾಗುವಂಥದ್ದು ಅಥವಾ ಪೆಟ್ಟಾಗಿರ್ತಕ್ಕಂಥದ್ದು ಸನ್ನಿವೇಶಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಯೋಗ ಫಲ ಇನ್ನು ಮುಂಬರತಕ್ಕಂಥ ದಿನಗಳು. ಯಾಕೆಂದರೆ ಕುಂಭದಿಂದಲೂ ಶನಿ ಮುಂದೆ ನಡೀತಿರ್ತಕ್ಕಂಥದ್ರಿಂದ ನೀವು ಲಾಭವನ್ನು ಅಧಿಕವಾದಂಥ ರೀತಿಯಲ್ಲೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೊಂದಷ್ಟು ನೋವಿರ್ತಕ್ಕಂಥದ್ದು, ನನ್ನವರು ತನ್ನವರು ಅಂತ ಯಾರನ್ನು ಪ್ರೀತಿಸ್ತಿರೋ, ಯಾರನ್ನ ಹತ್ತಿರದಲ್ಲಿ ಇಟ್ಕೊಂಡಿರ್ತಿರೋ, ಯಾರೊಂದಿಗೆ ವ್ಯವಹಾರಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಿರೋ ಎಲ್ಲೋ ಒಂದು ಹೆಜ್ಜೆ ಅವರು ದೂರ ಆಗ್ತಾ ಇರ್ತಕ್ಕಂಥದ್ದು, ಅವರು ಅವ್ರದ್ದೇ ಪ್ರತ್ಯೇಕವಾದ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಹೀಗೆ ಒಂದಲ್ಲ ಒಂದು ಕಡೆ ಮಾನಸಿಕವಾದಂತಹ ಒತ್ತಡಗಳು ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಪ್ರಯತ್ನ, ನೀವು ಮಾಡುವಂತಹ ಕಾಯಕದಲ್ಲಿ ಒಂದು ಉನ್ನತವಾದಂಥ ಸ್ಥಿತಿಗತಿಯನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ, ಅಧಿಕವಾದಂತಹ ಲಾಭವನ್ನು ಗಳಿಸಬೇಕು ಅಂತ ಅಂದ್ಕೊಂಡ್ರೆ ಭಾಳ ಉತ್ತಮವಾದಂತಹ ಕಾಲ ಇವತ್ತು ಎದುರಾಗುತ್ತೆ. ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮನೆ ದೇವರ ಒಂದು ಆಶೀರ್ವಾದ ಪಡೆದು ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳಂಗಾಗುತ್ತೆ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಅದ್ಭುತವಾದಂತಹ ಯಾವುದಾದ್ರು ಒಂದು ದೇವಿಯ ಮಹಾಮಂತ್ರವನ್ನು ಬೀಜಾಕ್ಷರಿಯನ್ನು ನೀವು ಪಠನೆ ಮಾಡಿದ್ದೇ ಆದರೆ ಇನ್ನಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಮಾನಸಿಕವಾದಂತಹ ಒತ್ತಡಗಳೆದುರಾಗ್ಬೋದು. ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಎಳ್ಳೆಣ್ಣೆಯಿಂದ, ಅಂದರೆ ತಿಲತೈಲ ಅಂತ ಏನು ಹೇಳ್ತಾರೋ ಅಂತಹ ಎಳ್ಳೆಣ್ಣೆಯಿಂದ ಹನುಮನ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಆ ಸಾನ್ನಿಧ್ಯದಲ್ಲೇ ಕೂತಲ್ಲಿ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನದಿಂದ ಮುಕ್ತರಾಗ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಪ್ರಯಾಣ ಕಾಲದಲ್ಲಿ ಲಾಭವನ್ನು ಗಳಿಸ್ಬೋದು. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಲಾಭವೇ ಇದೆ. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 23 ನಿಮಿಷದಿಂದ 4:15 ತನಕ, 1:23ರಿಂದ 4:15 ಮಧ್ಯದಲ್ಲಿ ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ನಿಮ್ಮ ಕುಲದೇವರ ಅನುಗ್ರಹದಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗಫಲ ಇವತ್ತಿನ ಭವಿಷ್ಯದಲ್ಲಿದೆ. ಆದರೆ ಮನೆಯಿಂದ ಆಚೆಗೊಳ್ಳಬೇಕಾದ್ರೆ 1 ಚಿಟಿಕೆ ಬೆಲ್ಲವನ್ನು ನೀರಿಗೆ ಹಾಕಿ ಆ ಬೆಲ್ಲದ ನೀರಿನಿಂದ ದೃಷ್ಟಿ ತೆಗೆದು ದಕ್ಷಿಣಕ್ಕೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಫಲ ದೂರ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ಊರು ಬೇಡ, ಹೆಸರು ಬೇಡ. ಆಯ್ತು, ಪರವಾಗಿಲ್ಲ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಮಾತಾಡೋಣ. ಹಲೋ, ನಮಸ್ತೆ ಗುರುಜಿ. ನಿಮ್ಮ ಶಿರಸ್ರಾಷ್ಟಾಂಗ ನಮಸ್ಕಾರ ಗುರುಜಿ. ನಿಮ್ಮ ಪಾದಗಳಿಗೆ ನಿಮ್ಮ ಕಾರ್ಯಕ್ರಮ ನೋಡ್ದಲ್ಲೇ ನಾವು ಒಂದಿನೂ ಇರಲ್ಲ. ಗೊರವನಹಳ್ಳಿಗೆ ಬಂದಾಗ ಬಂದಿದ್ದೆ ಗುರುಜಿ, ನಿಮ್ಮ ಆಶೀರ್ವಾದ ಸಿಗ್ಲಿಲ್ಲ ನಮ್ಗೆ. ಅವಾಗಿಂದ ಒಟ್ಟು 10 ವರ್ಷದಿಂದನೂ ಪೂಜೆ ಮಾಡ್ತಾನೆ ಬಂದಿವಿ. ನಮ್ಮನೇಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಸ್ವಲ್ಪ ಸಾಲ ಬೇರೆ ಮಾಡ್ಕೊಂಡಿವಿ. ನಮ್ದು ಯಾವ ವ್ಯವಹಾರ ಮಾಡಿದ್ರು ಕೈಗೆತ್ತ ಇಲ್ಲ. ಮಗಳು ಮದುವೆ ಮಾಡ್ಬೇಕು.
ಹಂಗಾಗಿ ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ ಗುರೂಜಿ ನಾನು. ಈಗ ಅದು ವ್ಯಾಪಾರ ಕಡಿಮೆ ಆಗೋದ್ರಿಂದ ಬಿಟ್ಬಿಟ್ಟಿನಿ. ಮಗಳದು ನಂದು ಒಂದೇ ಒಂದು, ಅದು ಅವೆರಡು ಒಂದು ಹೇಳ್ರಿ ಗುರೂಜಿ. ಮೊದಲನೇದಾಗಿ ಗುರುನಳ್ಳಿನ ಜ್ಞಾಪಿಸಿದ್ರಿ, ಸಂತೋಷ. ಯಾಕೆಂದರೆ ಅದನ್ನು ಇನ್ನೂ ಮರೆತಿಲ್ಲ, ಯಾರೂ ಮರೆಯೋಕ್ಕಾಗೋದಿಲ್ಲ. ಅದು ಅಂತಹ ಒಂದು ಕಾರ್ಯಕ್ರಮನ ಮರುಕಳಿಸಿ ಇನ್ನೊಬ್ಬರು ಮಾಡ್ತಾರೆ ಅಂದರೂ ಸಾಧ್ಯವಿಲ್ಲ. ಅದೊಂದು ಹೆಮ್ಮೆ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ, ನನಗೆ ಸಂತೋಷನೇ ಅದು. ಇನ್ನು ಎರಡನೇದು, ತಾವು ಹೇಳಿದ್ರಿ ಆರ್ಥಿಕ ಪರಿಸ್ಥಿತಿ ಸಮಸ್ಯೆಗಳನ್ನು. ನಿಮ್ಮ ಸಮಸ್ಯೆಗಳು, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆಗಳು, ಇದರಿಂದ ನೀವು ಪಾರಾಗಿ ಒಂದಿಷ್ಟು ಬೆಳಕನ್ನು ಕಾಣಬೇಕಾದ್ರೆ ನವಂಬರ್ವರೆಗೂ ನೀವು ಕಾಯಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ನವಂಬರ್ ತಿಂಗಳು ಬರೋದ್ರೊಳಗಾಗಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಆದರೆ ಇದರ ಮಧ್ಯದಲ್ಲಿ ನಿಮ್ಮ ಹೆಲ್ತು, ಆರೋಗ್ಯದ ಬಗ್ಗೆ ಸ್ವಲ್ಪ ಇನ್ನೂ ಕಾಳಜಿ ಇಟ್ಕೊಳ್ಬೇಕು ನೀವು. ಯಾಕೆಂದರೆ ಯಾವುದೇ ಸಮಸ್ಯೆ ಆದರೂ ಅದಕ್ಕೆ ಪರಿಹಾರನೇ ಇಲ್ಲದಂಥ ರೀತಿಯಲ್ಲಿರುತ್ತೆ. ಸಮಸ್ಯೆ ಇದ್ದಾಗ ಪರಿಹಾರ ಸಿಗಬೇಕು ನಿಜ, ಆದರೆ ಆರೋಗ್ಯ ದೃಷ್ಟಿಯಿಂದ ಎಲ್ಲಿಂದೆಲ್ಲೋದ್ರೂ ಸಹಿತ ಎಲ್ಲ ಕಡೆ ನಾರ್ಮಲ್ಲೇ, ಆದರೆ ಸುಸ್ತಿದೆ, ಟಯರ್ಡ್ ಇದೆ, ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ, ನನಗೆ ಯಾವುದ್ರ ಬಗ್ಗೆನೂ ಮೂಡಿಲ್ಲ ಎಂಬತಕ್ಕಂಥ ಧ್ವನಿ ನಿಮ್ಮ ಸ್ವರದಲ್ಲಿ ಬರ್ಬೋದು. ಅದರಿಂದ ಈಗ ಆರೋಗ್ಯದ ಕಡೆ ನೀವು ಯೋಚನೆ ಮಾಡಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವಿಗೆ, ವಿಷ್ಣು ದೇವರನ್ನು ಪ್ರತಿ ಬುಧವಾರ ಸಾಧ್ಯವಾದಷ್ಟು ಒಂದು ಚಿಟಿಕೆ ಹೆಸರು ಕಾಳನ್ನು ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ, ಸಂಜಾ ಕಾಲದಲ್ಲಿ ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಡಿ, ಯಾವತ್ತೂ ಬುಧವಾರ. ಈ ಪ್ರಕಾರ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡು ಬರ್ತೀರಿ. ಇನ್ನು ಮಗಳ ಮದುವೆ ಬಗ್ಗೆ ಹೇಳ್ತಾ ಇದ್ದೀರಿ. ಮಗಳ ಸ್ವರತರಂಗವನ್ನು ಆಲಿಸಿ ಅವಳ ಬಗ್ಗೆ ತಿಳಿಸೋದೊಂದು ಕ್ರಮ. ಮಗಳಿದ್ದಾಳ ಪಕ್ಕದಲ್ಲಿ? ಗುರುಜಿ ಯಾಕೆ ಈಗ ಆಫೀಸ್ಗೆ ಹೋದ್ಲು. ಆಕಿದ ಪೂರ್ವಾಷಾಢ ನಕ್ಷತ್ರ ಬರುತ್ತ್ರಿ, ಧನು ರಾಶಿ. ಪೂರ್ವಾಷಾಢ ನಕ್ಷತ್ರ ಧನು ರಾಶಿ ಆದರೂ ಆಕೆ ಇನ್ನೊಂದು 4 ತಿಂಗಳು ನೀವು ಕಾಯಬೇಕು. ಇನ್ನು ಮುಂದಿನ 4 ತಿಂಗಳಲ್ಲಿ ಅವಳದ್ದು ಬದಲಾವಣೆ ಇದೆ. ಅಂದರೆ ಆ ನಕ್ಷತ್ರ ರಾಶಿಗೆ ಸಂಬಂಧಪಟ್ಟಂದಿರುತ್ತೆ. ಆದರೆ ನಿಜಕ್ಕೂ ಅವಳ ಸ್ವರತರಂಗದಲ್ಲಿ ಏನು ಸಮಸ್ಯೆ, ಲಾಭ ನಷ್ಟಗಳಿದೆ ಅನ್ನೋದನ್ನು ಆಕೆಯನ್ನು ಆಲಿಸಬೇಕು, ಅಥವಾ ಆಕೆಯ ಫೋಟೋ ಆದರೂ ನನ್ನ ಮುಂದಿರಬೇಕು. ಆದರೂ ಆಕೆಗೆ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಮುಂಬರ್ತಕ್ಕಂಥ 14ನೇ ತಾರೀಕಿನ ಚಂದ್ರಗ್ರಹಣದಂದು ಆಚರಿಸಲಾಗ್ತಾ ಇರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಪರಿಚಯವನ್ನು ಗುರುಜಿರವರು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗುರುಗಳೇ, ಶುಕ್ರವಾರದ ಗ್ರಹಣ ಕಾಲದಲ್ಲಿ, ಗ್ರಹಣ ಅಂತಕ್ಕಂಥದ್ದು ಮಧ್ಯರಾತ್ರಿ ಆಗೋಗ್ಬಿಡುತ್ತೆ, ಅಂದರೆ ಚಂದ್ರಗ್ರಹಣ ರಾತ್ರಿನೇ. ಆದರೆ ಆ ದಿನ ತಾವು ತಯಾರು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಹುಣ್ಣಿಮೆಯ ಅನುಷ್ಠಾನಕ್ಕೆ ಬೇಕಾದಂತಹ ಪದಾರ್ಥದಲ್ಲಿ ಈ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಈ ಗುತ್ತಿ ಹೂವು ಅಂತಲೋ ಅಥವಾ ಕೆಂಪು ಹೂವು ಅಂತಲೋ ಅಥವಾ ಸಹಸ್ರದಳ ಅಂತಲೋ ಇದಕ್ಕೆ ಒಂದೊಂದು ಕಡೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಹೆಸರಿದೆ. ಆದರೆ ತಂತ್ರಸಾರದಲ್ಲಿ, ಯಾವುದೇ ತಂತ್ರಸಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಈ ಪುಷ್ಪ. ಇದು ಕೆಲವರು ಮನೆಗಳ ಮುಂದೆ ಇದೆ, ಕಾಂಪೌಂಡ್ನಿಂದ ಹಾರಿ ಕಿತ್ಕೊಂಡು ಬರೋರು ಇದ್ದಾರೆ. ಈ ಹೂವು ಬಹಳ ವಿಶೇಷವಾಗಿರ್ತಕ್ಕಂಥ ಗುಣ ಈ ಹೂವಲ್ಲಿದೆ. ಈ ಹೂವಿಗೆ ಆಕರ್ಷಣೆ ಇದೆ. ದೇವತೆಗಳನ್ನು ಮತ್ತು ಕೆಲವು ಅಸುರತ್ವದಲ್ಲಿರ್ತಕ್ಕಂಥದ್ದನ್ನು, ಕೆಲವು ತಂತ್ರಸಾರಗಳಿಗೆ, ಈ ಸಾಮಾನ್ಯಕ್ಕೆ ಯಂತ್ರಗಳನ್ನು ನೋಡಿ ಪಕ್ಕದ ರಾಜ್ಯ ಕೇರಳದಲ್ಲಂತೂ ದೇವಾಲಯಗಳಲ್ಲಿ ಪೂಜೆಗೂ ಈ ಹೂವೇ ಜಾಸ್ತಿ ಬಳಸ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಕಡಿಮೆ, ಕರ್ನಾಟಕದಲ್ಲಿ ಕಡಿಮೆ. ಆದರೆ ಇತ್ತೀಚಿನ ಈ ತೋಮಾಲೆಗಳಲ್ಲೆಲ್ಲ ಕಾಣ್ತಾ ಇರುತ್ತೆ ಇದು. ಆದರೂ ಇದಕ್ಕೆ ಹೆಚ್ಚು ಸ್ಥಾನಮಾನ ಇರತಕ್ಕಂಥದ್ದು ಪಕ್ಕದ ರಾಜ್ಯ ಕೇರಳ. ಆ ಭಾಗದಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲೂ ಇದರದೇ ಪೂಜಾನುಷ್ಠಾನ ನಡೆಯುತ್ತೆ. ಇದು ಈ ಬಾರಿ ತಂತ್ರಸಾರಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳಿ. ಅಂದರೆ ನೀವು ಆ ಕ್ಷಣಕ್ಕೆ ಸಿಗಲ್ಲ ಅಂತ ನಾವು ಮುಂಚಿತವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೊಂದು ಪುಷ್ಪ, ಕೆಂಪು ಪುಷ್ಪ. ಇನ್ನು ಈ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಈ ಬಾಳೆದಿಂಡು. ಈ ಬಾಳೆದಿಂಡು ನೋಡಿದ್ದೀರಿ ನೀವು, ಬಾಳೆ ಮರ. ಇದು ಒಳಗಿರ್ತಕ್ಕಂಥದ್ದು ದಿಂಡು. ಅಂದರೆ ಸಾಮಾನ್ಯಕ್ಕೆ ಈ ದಿಂಡನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇದು ಬಾಳೆ ದಿಂಡು, ಇದು ಬಾಳೆ ಮರ. ಈ ಬಾಳೆ ಮರ ನಮಗೆ ಬೇಡ, ಈ ದಿಂಡು ಬೇಕು. ಈ ದಿಂಡಿದ್ದರೆ ತಂತ್ರಸಾರ ಪ್ರಕಾರ ನಾವು ಮಾಡುವಂತಹ ನಾಳೆ ಶುಕ್ರವಾರದ ಹುಣ್ಣಿಮೆಯಂದು ತಯಾರಿಸುವಂತಹ ತಂತ್ರಸಾರದಲ್ಲಿ ಪ್ರಮುಖವಾಗಿ ತಂತ್ರಸಾರಕ್ಕೆ ಯಾರು ಒಳಗಿದ್ದೀರಿ, ಯಾರು ಕುಟುಂಬದಲ್ಲಿ ತಂತ್ರಸಾರದಿಂದ ನರಳುತ್ತಾ ಇದ್ದೀರಿ, ಏನೋ ಒಂದು ಅಸಮಾಧಾನ ನಡೀತಾ ಇದೆ, ಮನಸ್ಸಿಗೊಂದು ನೆಮ್ಮದಿ ಇಲ್ಲ, ಮನಸ್ಸಲ್ಲಿ ಇರ್ತಕ್ಕಂಥ ಕಳಮಳವನ್ನು ದೂರ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ, ಹಾಗೆ ನಾನು ಏನು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ನಗುಮುಖ ಇಲ್ಲ ಅಂತಕ್ಕಂಥವ್ರಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಈ ಒಂದು ಬಾಳೆದಿಂಡು. ಇದನ್ನು ಬಹಳ ಮುಖ್ಯವಾಗಿ ಹುಣ್ಣಿಮೆಯೆಂದು ನಾವು ಸಿದ್ಧಿಪಡಿಸ್ಕೊಳ್ಳೋಣ. ಮತ್ತು ಇದೇ ಸಮಯದಲ್ಲಿ ನಿಂಬೆಹಣ್ಣು ಬೇಕು. ಬೇರೆಲ್ಲ ಪದಾರ್ಥ ತೋರಿಸ್ರು ಬರೋಲ್ಲ, ನಿಂಬೆಹಣ್ಣು ತೋರಿಸೋ ಅವಶ್ಯಕತೆ ಇಲ್ಲ, ಆದರೂ ತೋರಿಸ್ಬಿಡ್ತೇನೆ. ಯಾಕೆಂದರೆ ನಮ್ಮಲ್ಲಿ ಆ ಕ್ಷಣಕ್ಕೆ ಏನೇನು ಬೇಕು ಏನೇನು ಬೇಡ ಅಂತಕ್ಕಂಥ ಸಿದ್ಧತೆ ಮಾಡ್ಕೊಳ್ಳೋದಕ್ಕೋಸ್ಕರ. ಇನ್ನು ಇದರಲ್ಲಿ ಪ್ರಮುಖವಾಗಿ ಇನ್ನು ಏಲಕ್ಕಿ ಮತ್ತು ಒಂಚೂರು ಸಕ್ಕರೆ, ಗಂಧ ಮತ್ತು ಔದುಂಬರದ ಕಡ್ಡಿ ಅಥವಾ ಬೇವಿನ ಕಡ್ಡಿ
ಇದು ಯಾವುದಾದ್ರೂ ಪರವಾಗಿಲ್ಲ. ಆದರೆ ನಮ್ಮಲ್ಲಿ ಇದರ ತೊಗಟೆಗಳೇ ತಂದುಬಿಟ್ಟಿದ್ದಾರೆ ಪಾಪ. ಹುಡುಗರು ತೋರಿಸ್ಬೇಕಾದ್ರೆ ಎಲ್ಲ ವ್ಯವಸ್ಥಿತವಾಗಿ ತಂದಿದ್ದಾರೆ ನೋಡಿ. ಈ ತೊಗಟೆ ಏನು ಬೇಡ ನಮಗೊಂದು ಕಡ್ಡಿಗಳಿದ್ದರೆ ಸಾಕು. ಕಡ್ಡಿಗಳಿದ್ದರೆ ಶ್ವೇತವರ್ಣದ ವಸ್ತ್ರದಿಂದ ತುಪ್ಪದಲ್ಲೋ ಅಥವಾ ಎಣ್ಣೆಯಲ್ಲೋ ಅದ್ದಿ ಅದರ ಬಟ್ಟೆ ಪೀಸುಗಳನ್ನು ಮಾಡಿ ಇಲ್ಲಿ ಕಟ್ಟಬೇಕು. ಈ ತುದಿಯಲ್ಲಿ ಬಟ್ಟೆಯನ್ನು ನೀವು ಸುತ್ತಿಡಬೇಕು ಎಣ್ಣೆಯನ್ನು ಅದ್ದಿ. ಕಾರಣ ಇದೊಂದು ಪಂಜಿನ ಆಕಾರವಾಗೂ ಕೆಲಸ ಮಾಡುತ್ತೆ. ತಂತ್ರಸಾರದಲ್ಲಿ ಇದು ಬಹಳ ಪ್ರಮುಖ ಸ್ಥಾನವನ್ನು ವಹಿಸುತ್ತೆ. ಹಾಗೆ ಒಂದಷ್ಟು ಶ್ವೇತವರ್ಣದ ವಸ್ತ್ರ ಅಂತ ಹೇಳಿದೆ, ಚಿಕ್ಕದಾದಂಥ ಚೊಕ್ಕದಾದಂಥ ಒಂದು ವಸ್ತ್ರ ಇಷ್ಟಿದ್ದರೆ ಸಾಕು. ಇದು ದೊಡ್ಡದೇ ಆಯಿತು, ಇನ್ನೂ ಚಿಕ್ಕದಾಗಿರೋ ಪೀಸ್ ಆದರೆ ಸಾಕು, ನಮ್ಮ ಕೆಲಸಕ್ಕೆ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಬೇಕಾಗಿರೋ ಪದಾರ್ಥಗಳು ಇಷ್ಟೆಲ್ಲ ಇದೆ. ಇದೆಲ್ಲದರ ಮಧ್ಯದಲ್ಲಿ ಇನ್ನು ನೈವೇದ್ಯಕ್ಕೆ ಏಲಕ್ಕಿ ಮತ್ತು ಜೇನುತುಪ್ಪ. ಏಲಕ್ಕಿ ನೋಡ್ತಾ ಇದ್ದೀರಿ, ಜೇನುತುಪ್ಪ, ಇಷ್ಟು ಪದಾರ್ಥವನ್ನು ತಾವು ಸಿದ್ಧತೆ ಮಾಡಿಕೊಂಡ್ರೆ ಇದೇ ಬರ್ತಕ್ಕಂಥ ಹುಣ್ಣಿಮೆಯೆಂದು ಒಂದು ಅದ್ಭುತವಾದಂಥ ಒಂದು ತಂತ್ರಸಾರವನ್ನು ನಡೆಸೋಣ. ಈ ತಂತ್ರಸಾರವನ್ನು ಯಾರು ಮಾಡಬೇಕು? ಹೆಣ್ಮಕ್ಳು ಮಾಡಬೇಕಾ, ಗಂಡ್ಮಕ್ಳು ಮಾಡಬೇಕಾ? ಮತ್ತು 4 ದೀಪಗಳು ಬೇರೆ ಬೇಕು. ಇದಕ್ಕೆ ವ್ಯವಸ್ಥೆ ಏನಪ್ಪ ಅಂದರೆ ಸ್ಥಳ ಶುದ್ಧಿ ಇಟ್ಕೊಳ್ಬೇಕು. ಮತ್ತು ಇದರ ಅನುಷ್ಠಾನವನ್ನು ಯಾವ ಕ್ಷಣದಲ್ಲಿ ಮಾಡಬೇಕು, ಯಾವ ಮುಹೂರ್ತ ಇದಕ್ಕೆ ಸೂಕ್ತವಾದ್ದು ಅಂದರೆ ಶುಕ್ರವಾರ ಹುಣ್ಣಿಮೆಯೆಂದು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮಾಡಬೇಕು. ಸಂಧ್ಯಾಕಾಲ ನೀವು ಮಾಡಬೇಕಂದ್ರೆ ಬೆಳಿಗ್ಗೆ ನಾನು ಅದು ಮಾಡುವಂಥ ಕ್ರಮವನ್ನು ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ತಿಳಿಸುವಂಥ ಕ್ರಮವನ್ನು ಕರೆಕ್ಟಾಗಿ ತಿಳ್ಕೊಂಡು ಅದರಂತೆ ನೀವು ಮಾಡಬೇಕು. ಸಾಧ್ಯವಾದರೆ ಈ ಬಾರಿ ತಂತ್ರಸಾರವನ್ನು ಮಾಡಿದ ಮೇಲೆ ಮಾಡಿರ್ತಕ್ಕಂಥದ್ದು ನಿಮಗೆ ಸರಿ ಅನಿಸಿದ್ರೆ, ನಿಮಗೆ ಅದು ಕರೆಕ್ಟು ಅನಿಸಿದ್ರೆ ಅದರದ್ದೊಂದು ಫೋಟೋ ತೆಗೆದು ವಾಟ್ಸಪ್ ಮಾಡಿ, ಅಂದರೆ ನಮ್ಮ ವಾಹಿನಿಗೆ ಮಾಡಿ, ಅಥವಾ ನೀವು ಫೋಟೋ ತೆಗೆದು ಕಳಿಸಿ. ಯಾತಕ್ಕಾಗಿ ಅಂದರೆ ಮಾಡಿರೋದು ನಾವು ಹೇಳಿದಂಥ ಕ್ರಮವನ್ನೇ ನೀವು ಅನುಸರಿಸಿದ್ರೋ ಇಲ್ಲ ಅಂತ ನಾವು ನೋಡ್ಬೋದು ಅಷ್ಟೇ. ಅದು ಆಗೋಗಿರುತ್ತೆ, ಮುಹೂರ್ತ ಬಲ ಮುಗಿದೋಗುತ್ತೆ. ಆದರೆ ಮಾಡೋದ್ರಿಂದ ಮಾತ್ರ ಸಾಕಷ್ಟು ತೂಕವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ಹುಣ್ಣಿಮೆ ಗ್ರಹಣ ಅದು ಬಹಳ ವಿಶೇಷವಾದ್ದು. ನಮ್ಮ ಭಾಗಕ್ಕೆ ಕಾಣೋದಿಲ್ಲ, ಭಾರತಕ್ಕೆ ಕಾಣೋದಿಲ್ಲ, ಇದನ್ನು ನಾನು ಸ್ಪಷ್ಟೀಕರಿಸ್ತಾ ಇದ್ದೀನಿ. ಆದರೆ ಕಾಣಿಸೋದಿಲ್ಲ ಅಂತ ಗ್ರಹಣ ಇಲ್ಲ ಅಂತಿಲ್ವಲ್ಲ, ಗ್ರಹಣ ಇದೆ. ಆ ಇರ್ತಕ್ಕಂಥ ಗ್ರಹಣದಂದು ತಂತ್ರಸಾರವನ್ನು ಮಾಡಿ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು. ತಂತ್ರಸಾರವನ್ನು ಮಾಡಿ ಕಾರ್ಯಸಿದ್ಧಿ ಮಾಡಿಕೊಳ್ಳೋದು ಅದು ಯಶಸ್ಸಿನ ಫಲ. ಭಾರತಕ್ಕೆ ಗ್ರಹಣ ಕಾಣೋದಿಲ್ಲ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಒಳ್ಳೆಯದಾಗಲಿ, ಶುಭವಾಗಲಿ.